ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೈ ಡೆಸ್ಕ್ಮೇಟ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮ್ಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಥರ್ಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಯಿನ್ ಹೆಂಗಾದ್ರೂ ಮಾಡಿ ಹೀರೋ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ಪ್ರಯತ್ನ ಪಟ್ಲು. ಆದ್ರೆ ಕಳ್ಳ ಅಂತ ಅನ್ಕೊಂಡು ನಮ್ ಹೀರೋ ಅಂತ ಗೊತ್ತಿಲ್ದೆ ಅವನು ಹಂಗೆ ಗಾಳಿಯಲ್ಲಿ ತೇಲಿಯಕ್ ಬಿಟ್ಟು ದಪ್ಪ ಅಂತ ಕೆಳಗಡೆ ಹಾಕಿ ಕುಕ್ಕದ್ಲು, ಅಕ್ಕಿ ಮುಟ್ಟೆನ ಕುಕ್ಕದಂಗೆ. ಅದಾದ್ಮೇಲೆ ಅವಳು ಗಮನಿಸೋದಾಗಿ ಇವ್ರು ನನ್ನ ಹೀರೋನ ಹೊಡೆದ್ಬಿಟ್ನಾ ಅಂತ. ಆದ್ರೆ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಇನ್ಮೇಲೆ ನಿನ್ ಮುಖಾರೆ ನನ್ಗೆ ತೋರ್ಸ್ಬೇಡ, ನನ್ಗೆ ಹತ್ರ ಮಾತಾಡಕ್ ಕೂಡ ಇಷ್ಟ ಇಲ್ಲ, ನಿನ್ ಡೆಸ್ಮೆಟ್ ಆಗಿ ಇರೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇವಳ್ಗ ತುಂಬಾ ಬೇಜಾರಾಗೋಯ್ತು. ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಟ್ರೈ ಮಾಡಿದ್ರೆ ಹಿಂಗಾಗೋಯ್ತಲ್ವಾ ಅಂತ. ಇವಾಗ ನಮ್ ಹೀರೋನ ಶಾರ್ಕ್ಗೆ ಕರ್ಕೊಂಡ್ ಹೋಗ್ತಾ ಇರೋದು. ಸೇಫ್ ಆಗಿ ಹತ್ರ ಕರ್ಕೊಂಡೋಗಿ ಕಾರಲ್ಲಿ ಕೂರ್ಸೋವಾಗ ಅವ್ನಿಗಂತೂ ಪಾಪ ಸೊಂಟನೆ ಮುರಿದೋಗ್ಬಿಟ್ಟಿದೆ, ಕೂತ್ಕೊಳ್ಳೋಕು ಕಷ್ಟ ಆಗ್ತಾ ಇರುತ್ತೆ. ಆಗ ಇಲ್ಲಿ ನಾನ್ ಕೇಳಿ ತಗೊಂಡ್ ಬಂದ ಅಂತ ಹೇಳ್ತಾರೆ. ಏನ್ ವಿಷಯ ಅಂತ ತೆಗೆದು ನೋಡಿದ್ರೆ ಆ ಕವರ್ ಅಲ್ಲಿ ಅವ್ನ್ ಫೋಟೋಸ್ ಜೊತೆ ಕೆಲವೊಂದು ಆಟೋಗ್ರಾಫ್ಸ್ ಎಲ್ಲ ಇರುತ್ತೆ. ಇದನ್ನ ಏನಕ್ಕೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅದೇ ಬೇಜಾರಲ್ಲೇ ಕ್ಲಾಸ್ ರೂಮ್ ಕಡೆ ಹೋಗ್ತಾ ಇದ್ರೆ ಅಲ್ಲಿರೋ ಹುಡುಗಿರಲ್ಲ, ಜಿನ್ಹಾ ನಿನ್ ಡೆಸ್ಕ್ಮೇಟ್ ಅಲ್ವಾ, ತಗೋ ನಾನ್ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಕೊಟ್ಬಿಡು ಅಂತ ಹೇಳಿ ಲೈನ್ ಆಗಿ ತಗೊಂಡ್ಬಂದು ಅವಳ ಹತ್ರ ಕೊಡ್ತಾ ಇರ್ತಾರೆ. ಅವಳ್ಗ ಅಯ್ಯೋ ಇವಾಗ ಅವ್ನ ಹತ್ರ ಹೆಂಗಪ್ಪ ಮಾತಾಡಿದ್ರೆ ಏನಂತಾನೋ ಏನೋ ಅಂತ ಬೈದಲ್ಲೇ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾಳೆ. ನೋಡಿದ್ರೆ ಅಲ್ಲಿ ಆಲ್ರೆಡಿ ಟೇಬಲ್ ಮೇಲೆ ಇನ್ನಷ್ಟು ಗಿಫ್ಟ್ಸ್ ಇಟ್ಟಿರ್ತಾರೆ. ಅಂದ್ರೆ ಅವರೇ ಡೈರೆಕ್ಟ್ ಆಗಿ ಕೂಡ ತಗೊಂಡ್ ಬಂದು ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಇವಳು ಕೂಡ ಈ ತರ ಬೇರೆ ಹುಡುಗಿರು ನನ್ಗೆ ಕೊಟ್ರು, ನಿನ್ಗೆ ಕೊಡಕ್ ಕೇಳಿದ್ರು ಅಂದಾಗ ಅವನು ಸರಿ ಆಯ್ತು ಅಂತ ಅದನ್ನೆಲ್ಲ ತಗೊಳ್ತಾನೆ. ಅವನ ಹತ್ರ ಗಿಫ್ಟ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಡ್ರೋನ್ ಅವ್ರ ಕ್ಲಾಸ್ ರೂಮ್ ಕಡೆನೆ ಈ ಕಡೆ ಅಂತ ಸುತ್ತಾ ಇರೋದನ್ನ ಗಮನಿಸ್ಬಿಟ್ಟು ಅವನ್ಗ ಯಾರಾದ್ರೂ ನನ್ನ ಕಣ್ಗಾಣಿಸೋಕೋಸ್ಕರ ಮೀನ್ಸ್ ಇದ್ರ ಸೆಲೆಬ್ರಿಟಿ ಇದಾನೆ ಅನ್ನೋದಕ್ಕೋಸ್ಕರ ಏನಾದ್ರು ಡ್ರೋನ್ ನ ಬಿಟ್ಟಿದಾರ ಅಂತ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಅದನ್ನ ಗಮನಿಸೋ ನಮ್ ಹೀರೋಯಿನ್ ಟಕ್ ಅಂತ ಎದ್ದೋಗಿ ಅಲ್ಲಿರೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡ್ತಾಳೆ. ಅದರಿಂದ ಡ್ರೋನ್ ಅಲ್ಲಿ ಇರೋರ್ಗೆ ಈ ಕಡೆ ನಮ್ ಹೀರೋ ಕಾಣಿಸೋದಿಲ್ಲ ಅಂತ. ಆತರ ಸ್ಕ್ರೀನ್ ಹಾಕ್ಬಿಟ್ಟು ಬಂದ್ಮೇಲೆ ಇವಾಗ ಕಂಫರ್ಟಬಲ್ ಆಗಿದೆ ಅಲ್ವಾ, ಇವಾಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಕೇಳಿದಾಗ ಅವ್ನ್ ಕೂಡ ಇವಾಗೇನು ಪ್ರಾಬ್ಲಮ್ ಇಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವಾಗ್ಲೇ ಫಸ್ಟ್ ಅವನಲ್ಲಿ ಒಂದು ಚೇಂಜಸ್ ಕಾಣೋದು. ಅಂದ್ರೆ ಫಸ್ಟ್ ಟೈಮ್ ನಮ್ ಹೀರೋಯಿನ್ ನೋಡಿ ಅವನು ಸ್ಮೈಲ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈಗ ನೀನ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಇದ್ರೂನು ನೀನೆ ನನ್ ಸೊಂಟನ ಹೊಡೆದಾಕ್ಬಿಟ್ಟಿದ್ಯಾ, ಅದರಿಂದ ನನಗೆ ನಿನ್ಮೇಲೆ ಇನ್ನೂ ಕೋಪ ಇದೆ ಅಂತ ಹೇಳಿದಾಗ ಅವಳಂತಾಳೆ, ದಯವಿಟ್ಟು ನನಗ್ ಕ್ಷಮಿಸ್ಬಿಡು, ನಾನು ಅದನ್ನ ಬೇಕಂತ ಮಾಡ್ಲಿಲ್ಲ, ಅದು ನೀನು ಅಂತ ನನ್ಗೆ ಗೊತ್ತಿರ್ಲಿಲ್ಲ, ಯಾರೋ ಬೇರೆ ಒಂದು ಕಳ್ಳ ಅಂತ ಅನ್ಕೊಂಡು ನನ್ನ ಹತ್ರ ಮಾಡ್ಬಿಟ್ಟೆ, ದಯವಿಟ್ಟು ನನಗ್ ಕ್ಷಮಿಸ್ಬಿಡು, ಇನ್ನೊಂದ್ಸತಿ ನನ್ನ ಹತ್ರ ನಿನ್ನ ಹತ್ರ ರೂಢಾಗಿ ನಡ್ಕೊಳಲ್ಲ ಅಂತೆಲ್ಲ ಹೇಳ್ತಾಳೆ. ಅವ್ನು ಕೂಡ ಓಕೆ ಎಷ್ಟಾದ್ರೂ ಡೆಸ್ಮೆಟ್ ಆಗಿರೋದ್ರಿಂದ ಈ ಒನ್ ಟೈಮ್ ನನ್ಗೆ ಎಕ್ಸ್ಕ್ಯೂಸ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡಬಾರ್ದು ಅಂದಾಗ ಅವ್ಳು ಕೂಡ ಓಕೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇವ್ನ ಈ ತರ ಸ್ವೀಟ್ ಆಗಿ ಮಾತಾಡಿದ್ರಿಂದಾನೆ ಮೇಡಮ್ ಅರ್ಧ ಫ್ಲಾಟ್ ಆಗ್ಬಿಟ್ಲು ಅಂತಾನೆ ಹೇಳ್ಬೇಕು. ಇಷ್ಟು ಒಳ್ಳೆಯವನು ಅಂತ ಈ ತರ ಅವ್ನು ಮಾತಾಡ್ತಾ ಇದ್ರೆ ಅವಳಿಗೆ ಒಂಥರ ನಿಜವಾಗ್ಲೂ ಇದು ಕನಸ ಅಥವಾ ಏನಾದ್ರು ನಿಜವಾಗ್ಲೂ ನಡೀತಾ ಇದೆಯಾ ಅಂತ ಹೇಳಿ ಅವಳುಗಳೇ ತಟ್ಟಿ ಕೂಡ ನೋಡ್ಕೊಂತಾಳೆ. ಓಕೆ ಜಿನ್ಹಾನ್ ತುಂಬಾ ಒಳ್ಳೆಯವನು ಅಂತ ಇವಾಗ ಅರ್ಥ ಆಯ್ತು ಅವಳಿಗೆ. ಇನ್ ಸ್ವಲ್ಪ ಹೊತ್ತಲ್ಲೇ ಮಿಸ್ ಚಾನ್ ಅಂದ್ರೆ ಆ ಮ್ಯಾಕ್ಸ್ ಟೀಚರ್ ಒಳಗಡೆ ಬರ್ತಾರೆ. ಎಲ್ಲಾರು ಈ ಅಮ್ಮ ಬಂದ್ರೇನೆ ಸಾಕು, ಎಲ್ಲಾರು ನಿದ್ದೆ ಮಾಡೋದೇ ತಾನೆ ಅವ್ರ ಕೆಲ್ಸ. ಸೊ ಒಬ್ಬೊಬ್ರು ಒಂದೊಂದ್ ಲೋಕದಲ್ಲಿ ಇರ್ತಾರೆ. ಮುಖ್ಯವಾಗಿ ನಮ್ ಹೀರೋಯಿನ್ ಅಯ್ಯೋ ಮೇಡಮ್ ಬಂದ್ಬಿಟ್ರ ಅಂತ ಬೈ ತೆಗಿತಾ ಇರ್ತಾಳೆ. ಆದ್ರೆ ಆ ಮೇಡಮ್ ನೋಡಿದ್ರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡಕ್ಕೆ ಅಂತ ಬಂದಿರೋದು. ಇನ್ ಸ್ವಲ್ಪ ದಿನದಲ್ಲೇ ನಿಮ್ಮ ಫೈನಲ್ ಎಕ್ಸಾಮ್ಸ್ ಬಂದ್ಬಿಡುತ್ತೆ, ನೀವು ಇವಾಗ ಚೆನ್ನಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೇನೆ ನೆಕ್ಸ್ಟ್ ನಿಮ್ ಕಾಲೇಜ್ ಲೆವೆಲ್ಗೆ ಈಸಿ ಆಗೋದು, ಕಾಲೇಜ್ಗೆ ಹೋಗಕ್ ಆಗೋದು, ಇಲ್ಲಾಂದ್ರೆ ನೀವು ಇಲ್ಲೇ ಬಿದ್ದಿರ್ಬೇಕು ಹಂಗೆ ಹಿಂಗೆ ಅಂತ ಮಲಗಿರೋರ್ನೆಲ್ಲ ಎಬ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ. ಒಂದು ಮೋಟಿವೇಶನಲ್ ಸ್ಪೀಚ್ ನ ಕೊಡ್ತಾ ಇದಾರೆ. ಬಟ್ ಯಾರು ಕೇಳೋ ತರ ಇಲ್ಲ. ಅದ್ರ ಕೆಲವರಿಗೆ ಭಯ ಆಗ್ಬಿಟ್ಟು ಅಯ್ಯೋ ಚೆನ್ನಾಗಿ ಓದ್ಬೇಕು ಅಂತ ಇದ್ರು ನಮ್ ಹೀರೋಯಿನ್ ಮಾತ್ರ ಎದ್ದೇಳೋ ತರ ಇಲ್ಲ, ಇನ್ನೂ ಕನ್ಸಿನ ಲೋಕದಲ್ಲೇ ಇರ್ತಾಳೆ. ಆ ಟೈಮಲ್ಲಿ ಆ ಮೇಡಮ್ ಒಂದು ಪ್ರಾಬ್ಲಮ್ ನ ಬೋರ್ಡ್ ಮೇಲೆ ಹಾಕಿರ್ತಾರಲ್ವಾ, ಯಾರು ಇದನ್ನ ಬಂದು ಸಾಲ್ವ್ ಮಾಡ್ತೀರಾ, ಯಾರು ಈ ಚಾನ್ಸ್ ನ ತಗೊಳ್ತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋನ್ ಹತ್ರ ಮಲಗಿರೋದ್ರು ನೋಡಿ ಇದನ್ನ ಅಂದ್ರೆ ಈ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ ಹೀರೋ ಹಂಗೆ ಒಂದ್ ಬುಕ್ ನ ಫೋಲ್ಡ್ ಮಾಡಿ ಅವಳು ಕಿವಿ ಹತ್ರ ಇಟ್ಬಿಟ್ಟು ನಿನ್ಗೆ ಆಟೋಗ್ರಾಫ್ ಬೇಕಾ ಅಂತ ಒಂಥರ ಹಸ್ಕಿ ವಾಯ್ಸ್ ಅಲ್ಲಿ ಹೇಳ್ತಾನೆ. ಸೊ ಇವಳ್ಗ ಅದ್ ಹೆಂಗಿರತ್ತೆ, ಟಕ್ಕಂತ ಎದ್ ನಿಂತ್ಕೊಂಡು ನನಗ್ ಬೇಕು ಅಂತ ಕೇಳ್ತಾಳೆ. ಸೊ ಮೇಡಮ್ ಹೇಳ್ತಾರೆ, ಲಿಟಲ್ ಕಿಂಗ್ ಕಾಂಗ್ ನೀನ್ ಕೈ ಎತ್ತದ, ಪರವಾಗಿಲ್ವೇ, ತುಂಬಾ ಆಶ್ಚರ್ಯವಾಗಿದೆ, ಯೂಶುವಲ್ ಆಗಿ ನೀನ್ ಎದ್ದೇಳೋದಿಲ್ಲ, ಇದ್ರೂ ಇಷ್ಟು ಟಫ್ ಆದ ಪ್ರಾಬ್ಲಮ್ ನೀನ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಅಂದಾಗ ಅವಾಗ ಫ್ಲಾಶ್ ಆಯ್ತು. ಓ ಪ್ರಾಬ್ಲಮ್ ಮಾಡೋದಕ್ಕ ಮೇಡಮ್ ನಾನು ಏನೋ ಬೈ ಮಿಸ್ಟೇಕ್ ಕೈ ಎತ್ಬಿಟ್ಟಿದೀನಿ ಅಂತ ಕಾಣಿಸುತ್ತೆ, ಪ್ಲೀಸ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಸತಿ ನನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಮೇಡಮ್ ಸರಿಯಾಗಿ ಬೈತಾರೆ, ನಿಂದಿದೆ ಆಗೋಯ್ತು, ಇವಾಗ ಕನ್ಸಿಲ್ ಲೋಕದಲ್ಲಿ ತೇಲ್ಕೊಂಡಿದ್ಬಿಡು, ನೀನು ಓದೋದ್ರ ಕಡೆ ಸ್ವಲ್ಪನೂ ಗಮನ ಕೊಡ್ಬೇಡ, ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಹೇಳದ್ನಲ್ಲ ಅದಾದ್ರೂ ಕಿವಿಗ್ ಬಿತ್ತಾ ಇಲ್ವಾ, ಇದು ಸತಿ ನೀನದು ಪಾಸ್ ಆಗಿಲ್ಲ ಅಂತಂದ್ರೆ ಇದೇ ಕ್ಲಾಸ್ ನಲ್ಲಿ ಒಂದ್ 10 ಸತಿ ನೀನ್ ಓದ್ಬೇಕಾಗುತ್ತೆ, ಅರ್ಥ ಆಯ್ತಾ ಅಂತ ಹೇಳಿ ಬೈತಾರೆ. ಅಷ್ಟೇ ಅಲ್ಲ, ಸುಮ್ನೆ ನನ್ನ ಹತ್ರ ಆಟ ಆಡ್ತಾ ಇದೀಯ ನೀನು, ನಡಿ ಫಸ್ಟ್ ಕ್ಲಾಸ್ ಇಂದ ಆಚೆ ನಡಿ ಅಂತ ಹೇಳಿ ಅವಳನ್ನ ಹೊರಗಡೆ ಹಾಕ್ಬಿಟ್ರು. ಇದೆಲ್ಲ ನಮ್ ಹೀರೋಯಿನ್ಗೆ ಒಂಥರ ಸರ್ವಸಾಧಾರಣ ಆಗೋಯ್ತು. ಅಯ್ಯೋ ಯಾವಾಗ ಪನಿಷ್ಮೆಂಟ್ ತಗೊಂಡು ಹೊರಗಡೆ ಹೋಗುತ್ತೆ, ಇವತ್ತೇನಿದೆ ಅಷ್ಟೊಂದು ಅಂತ ಹೇಳಿ ಆರಾಮಾಗಿ ಜೋಬಲ್ ಕೈ ಇಟ್ಕೊಂಡು ಬುಕ್ ತಗೊಂಡು ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಲು. ಬಟ್ ಅವಳತ್ರ ನಿಂತ್ಕೊಂಡಿದ್ರು ಅವಳ ತಲೆ ಮೇಲೆ ಒಂದು ಪಕ್ಷಿ ಓಡ್ತಾ ಇರುತ್ತೆ. ಒಂಥರ ಮೈಂಡ್ ಅಲ್ಲಿ ಅನ್ಕೊಂತಾ ಇರ್ತಾಳೆ, ನಿಜವಾಗ್ಲೂ ಹೀರೋ ಹತ್ರ ಹೇಳದ್ನ ನಾನು ಆಟೋಗ್ರಾಫ್ ಬೇಕಾ ಅಂತ ಕೇಳದ್ನ ಅಥವಾ ಅವ್ನು ಕೇಳಿಲ್ವಾ, ಅದು ನಿಜಾನ ಅದು ಸುಳ್ಳ ಅಂತ ಹೇಳಿ ಪಾಪ ಅವಳಲ್ಲೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆ ಡೌಟ್ ನ ಹೆಂಗಾದ್ರೂ ಮಾಡಿ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೀರೋ ಹತ್ರ ಕೂಡ ಕೇಳ್ತಾಳೆ. ನಿಜವಾಗ್ಲೂ ಏನಾದ್ರೂ ನೀನ್ ನನ್ ಕಿವಿಯಲ್ಲಿ ಹತ್ರ ಹೇಳ್ದ ಅಂದ್ರೆ ಆಟೋಗ್ರಾಫ್ ಕೊಡ್ತೀನಿ ಅಂತ ಹೇಳ್ದ ಅಂದಾಗ ಅವ್ನ
ಅಂತಾನೆ. ನಾನೇನಕತ್ರ ಹೇಳಿ, ನೀನ್ ಯಾವ ಕನ್ಸಿನ ಲೋಕದಲ್ಲಿ ಇದ್ದೆ ಅಂತ ಕೇಳ್ತಾನೆ. ಹಂಗಾದ್ರೆ ಅವ್ನು ಹೇಳಿಲ್ವಾ ಅಂತ ಹೇಳಿ ಇವಳಿಗೆ ಇವಾಗ ಕನ್ಫರ್ಮ್ ಆಯ್ತು, ಓಕೆ ಅದು ಅವ್ನ್ ತಪ್ಪಲ್ಲ ಅಂತ. ಸ್ವಲ್ಪ ತಲೆ ಕ್ಲಾಸ್ಗೆ ಮತ್ತೆ ಆ ಮ್ಯಾಥ್ಸ್ ಟೀಚರ್ ಬರ್ತಾರೆ. ಅಯ್ಯೋ ಮತ್ತೆ ಮ್ಯಾಥ್ಸ್ ಕ್ಲಾಸ್, ಯಾಕಂದ್ರೆ ಇವಾಗ ಅವ್ರಿಗೆ ಚೈನೀಸ್ ಕ್ಲಾಸ್ ತೆಗಿಬೇಕಾಗಿತ್ತು, ಮ್ಯಾಂಡರಿನ್ ಕ್ಲಾಸ್. ಬಟ್ ಆ ಟೀಚರ್ ಬಂದಿಲ್ಲ ಅಂತ ಸಬ್ಸ್ಟಿಟ್ಯೂಟ್ ಆಗಿ ಇವರೇ ಬಂದಿರೋದು. ಮತ್ತೆ ಎಲ್ಲರೂ ಹಂಗೆ ಟ್ಯಾಬ್ಲೆಟ್ ಹಾಕೊಂಡು ನಿದ್ದೆ ಮಾಡೋ ತರ ಆ ಮೂಡ್ಗೆ ಹೊರಟೋದ್ರು. ಅಯ್ಯೋ ಮತ್ತೆ ಮ್ಯಾಥ್ಸ್ ಕ್ಲಾಸ್ ಅಂತ. ಇದನ್ನ ಗಮನಿಸೋ ಟೀಚರ್ ಹೇಳ್ತಾರೆ, ಓ ಈ ಕ್ಲಾಸ್ ಬದಲು ನಾನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆಲ್ಲ ನಿದ್ದೆ ಬರ್ತಾ ಇದೆಯಾ ಹೆಂಗೆ? ಓದೋದ್ರ ಮೇಲೆ ಸ್ವಲ್ಪನೂ ನಿಮ್ಗೆಲ್ಲ ಗಮನ ಇಲ್ಲ ಅಂತ ಬೈತಾ ಇರ್ತಾರೆ. ಅವನಂತಾನೆ, ಇನ್ನೇನ್ ಮೇಡಮ್ ನಾವೇನ್ ಕ್ಲಾಸ್ ಅಲ್ಲಿ ಇರ್ಬೇಕಾ ಅಥವಾ ಹೊರಗಡೆ ಹೋಗ್ಬೇಕಾ? ಏನ್ ಅನ್ಕೊಂಡಿದ್ರೆ ಫ್ರೀ ಪೀರಿಯಡ್ ಸಿಕ್ಕಿದ್ರೆ ಸಾಕು, ಎಲ್ಲಾ ಮ್ಯಾಥ್ಸ್ ಕ್ಲಾಸ್ ಅಂತಂದ್ರೆ ನಾವೇನ್ ಮಾಡೋದು? ನಮ್ಗೆ ಅಂತ ಒಂದ್ ಸ್ವಲ್ಪ ಫ್ರೀ ಪೀರಿಯಡ್ ಬೇಡವಾ ಅನ್ನೋ ತರ ಕೇಳ್ತಾ ಇರ್ತಾನೆ. ಸರಿನಪ್ಪ, ಇದ್ರ ಬದ್ಲಿ ಯಾವ ಕ್ಲಾಸ್ ಬೇಕು ಅಂತ ಅನ್ಕೊಂಡಿದ್ದೆ ಅಂದಾಗ ಬೇರೆ ಏನೋ ಪಿಟಿ ಕ್ಲಾಸ್ ಅಂತ ಹೇಳಿ ಅವನಿಗೆ ಕಾಮಿಡಿಯಾಗಿ ಮಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಇದು ನಮ್ಮೆಲ್ಲರಿಗೂ ಸ್ವಲ್ಪ ರಿಲೇಟ್ ಆಗುತ್ತಲ್ವಾ? ಒಂದು ಫ್ರೀ ಪೀರಿಯಡ್ ಇದ್ರೆ ಇಷ್ಟ ಆಗದೆ ಇರೋ ಕ್ಲಾಸ್ ಯಾರಾದ್ರೂ ಎತ್ತಾರೆ ಅಂದ್ರೆ ಆ ಟೀಚರ್ ಬರ್ತಾರೆ ಅಂದ್ರೆ ಸಾಕು, ಯಪ್ಪ ಈ ಕ್ಲಾಸ್ ಬೇಗ ಮುಗ್ದೋಗ್ಬಿಡ್ಲಿ ಅಥವಾ ಈ ಕ್ಲಾಸ್ ನಿಂದ ಹೆಂಗಾದ್ರೂ ಹೊರಗಡೆ ಹೋಗ್ಬಿಡೋಣ ಅನ್ಸುತ್ತಲ್ವಾ? ನಾನಂತೂ ತುಂಬಾ ಮಾಡಿದೀನಿ ಈ ತರ. ಬಟ್ ಇದಕ್ಕೆಲ್ಲ ಮೇಡಮ್ ಒಪ್ಕೊಳ್ತಾರ? ಆ ಮೇಡಮ್ ಒಪ್ಕೊಂಡಿಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆನೆ ಮೇಡಮ್ ಬಂದು ಒಂದ್ಸತಿ ಸರ್ಪ್ರೈಸ್ ಆಗಿ ಒಂದು ಟೆಸ್ಟ್ ನ ಕೊಡ್ತೀನಿ, ಯಾವಾಗ ಕೊಡ್ತೀನಿ ಏನು ಅಂತ ನಾನು ಹೇಳಲ್ಲ, ಬಟ್ ಸಡನ್ ಆಗಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಇವಾಗ ಈ ಫ್ರೀ ಪೀರಿಯಡ್ ಇರೋದ್ರಿಂದ ನಾನು ಇವಾಗ ಅದನ್ನ ಕೊಡ್ತಾ ಇದೀನಿ ಅಂದ್ರೆ ಇವಾಗ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದೀನಿ, ಪೇಪರ್ಸ್ ಕೂಡ ತಗೊಂಡ್ ಬಂದಿದೀನಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಇದೇನಿದೆ ಮೇಡಮ್ ಈ ತರ ಸಡನ್ ಆಗಿ ಹೇಳ್ತಿದ್ದಾರೆ ಅಂತ. ಎಲ್ಲರಿಗೂ ಪೇಪರ್ಸ್ ನ ಪಾಸ್ ಮಾಡಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಬೇಜಾರಾಗೋಯ್ತು. ಫ್ರೀ ಪೀರಿಯಡ್ ಅನ್ನ ಮ್ಯಾಥ್ಸ್ ಪೀರಿಯಡ್ ಆಗಿ ತಗೊಳ್ಳೋದು ಅಲ್ಲದೆ ಬಂದಿದ ತಕ್ಷಣ ಟೆಸ್ಟ್ ಬೇರೆ ಕೊಡ್ತಾರ ಅಂತ. ಬೇರೆ ಏನ್ ವಿಧಿ, ಮೇಡಮ್ ಕೊಟ್ಮೇಲೆ ಮಾಡ್ಲೇಬೇಕಲ್ವಾ ಅಂತ ಹೇಳಿ ಹಂಗೆ ಪೇಪರ್ ನ ನೆಕ್ಸ್ಟ್ ಬೆಂಚ್ ಗೆ ಪಾಸ್ ಕೂಡ ಮಾಡ್ತಾರೆ. ಅದೇ ತರ ನಮ್ ಹೀರೋಯಿನ್ ಕೂಡ ಸಿಕ್ತು. ನಮ್ ಹೀರೋನ ತಗೊಂಡಿದ್ ಸ್ಪೀಡ್ ಗೆ ಟಕ ಅಂತ ಆನ್ಸರ್ ಮಾಡ್ಕೊಂಡು ಹೊಟ್ಟೋದ. ಇವಳ ಆ ಕ್ವೆಶ್ಚನ್ ಪೇಪರ್ ನ ಓದೋದಕ್ಕೆ 1 ಅವರ್ ಮಾಡ್ತಾಳೆ. ಹಂಗೆ ನಮ್ ಹೀರೋ ಪೇಪರ್ ಕಡೆ ನೋಡಿದ್ರೆ ಅವ್ನ್ ಟಕ್ ಅಂತ ಹೇಳಿ ಒಂದ್ 5-6 ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ಬಿಟ್ಟಿರ್ತಾನೆ. ಇವ್ನೇ ಅವ್ರು ಇಷ್ಟು ಸ್ಪೀಡ್ ಆಗಿದ್ದಾನೆ ಅಂತ. ಆದ್ರೆ ನಮ್ ಹೀರೋಯಿನ್ ಗೆ ನಿಜವಾಗ್ಲೂ ತಲೆನೋ ಕೊಯ್ದ್ರೆ ಕೂಡ ಒಂದ್ ಆನ್ಸರ್ ಕೂಡ ಅವಳ ತಲೆಯಲ್ಲಿ ಕಾಣಿಸಲ್ಲ. ಅಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೇಕು. ಇನ್ನಿಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಪಕ್ಕದಲ್ಲಿರೋರ ಹತ್ರ ಕಾಪಿ ತಾನೇ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಪಕ್ಕದಲ್ಲಿರೋ ಅಜನ್ನ ನೋಡ್ತಾಳೆ. ಅವಳ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಲ್ಲಾ ಆನ್ಸರ್ ಗೊತ್ತಿರೋಳ್ ತರ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದೇನಿದೆ ಹುಡುಗಿ ತರ ಟಿಕ್ ಮಾಡ್ತಿದ್ದಾಳೆ ಅಂತ. ನೆಕ್ಸ್ಟ್ ಮಿನಿಟ್ ಅವಳ ಪೇಪರ್ ಅಲ್ಲಿ ಪೀಪ್ ಔಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಮಾತ್ರ ಅಲ್ಲ, ಹಿಂದ್ಗಡೆ ಕೂಡ ಕೋರಸ್ ಆಗಿ ಒಂದು ಬಾಡಿ ಮೂವ್ ಆಗುತ್ತೆ. ಬೇರೆ ಯಾರು, ಶೆನ್ಜೆನೆ. ಇಬ್ರು ಒಂದೇ ತರಾನೇ ಮಾಡ್ತಾ ಇರ್ತಾರೆ. ಇಬ್ರು ಅಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅದು ಎಲ್ಲಿ ಅವ್ಳು ನೋಡ್ಬಿಡ್ತಾಳೋ ಅಥವಾ ಮೇಡಮ್ ನೋಡ್ಬಿಡ್ತಾರೋ ಅಂತ ಹೇಳಿ ಇವಳು ಕಣ್ ಮುಚ್ಕೊಂಡು ಅವ್ನಂಗೆ ಬಗ್ಗಿ ನೋಡೋ ತರ ಎಲ್ಲ ಸೀನ್ ಹಾಕೊಂಡು ಕಾಪಿ ಮಾಡ್ತಾ ಇರ್ತಾರೆ. ಇವ್ರ ಇತರ ಮಾಡ್ತಾ ಇರೋದನ್ನ ಹೀರೋ ಗಮನಿಸಿದ ತಕ್ಷಣ ನಾವು ಸುಮ್ನೆ ಇರ್ತಾನ. ಇವ್ರಿಬ್ರಿಗೂ ಸ್ವಲ್ಪ ಕೊಬ್ಬು ಜಾಸ್ತಿ, ಹೆಂಗಾದ್ರೂ ಮಾಡಿ ಇವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಬೇಕಂತ ಅವ್ನ ಆನ್ಸರ್ ಪೇಪರ್ ನ ಸೌಂಡ್ ಮಾಡ್ತಾನೆ. ಅದ್ರಿಂದ ಇವ್ರಿಬ್ರಿಗಂತೂ ಬಕ್ಕಂತ ಆಗೋಯ್ತು. ಎದೇನೆ ಒಂಥರ ನೀರಾಗಿ ಕರ್ಗೋಯ್ತು ಅಂತಾನೆ ಹೇಳ್ಬೇಕು. ಅಷ್ಟು ಭಯ ಪಡ್ಬಿಟ್ರು, ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರು. ಆ ಮೇಡಮ್ ಕೂಡ ತಿರುಗಿ ನೋಡ್ಬಿಟ್ಟು ಯಾರು ಇವಾಗ ಪೇಪರ್ ಸೌಂಡ್ ಮಾಡಿದ್ದು ಅಂತ ಕೇಳಿದ್ರೆ ಏನಕ್ಕೆ ಉಸಿರು ಬರುತ್ತೆ, ಸೈಲೆಂಟ್ ಆಗ್ಬಿಟ್ರು. ಇನ್ನೇನ್ ಮಾಡ್ತಾಳೆ ನಮ್ ಹೀರೋಯಿನ್, ಸರಿ ಟೆಕ್ಸ್ಟ್ ಬುಕ್ ಆದ್ರೂ ಇಟ್ಕೊಂಡು ಕಾಪಿ ಮಾಡೋಣ ಅಂತ ಹೇಳಿ ಆ ಟೇಬಲ್ ಹತ್ರನೇ ಕೆಳಗಡೆ ಟೆಕ್ಸ್ಟ್ ಬುಕ್ ನ ಇಟ್ಕೊಂಡು ಕಾಪಿ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಸುಮ್ನೆ ಇರ್ತಾನ. ಈ ಟೈಮಲ್ಲಿ ನನ್ನ ತಲೆನ ಉಪಯೋಗಿಸೋದ್ ನಾನು ಅಂತ ಹೇಳಿ ಟಕ ಅಂತ ಅವ್ನ ಆನ್ಸರ್ ಶೀಟ್ ನ ಬೇಗ ಕಂಪ್ಲೀಟ್ ಮಾಡ್ಬಿಟ್ಟು, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ಎಕ್ಸಾಮ್ ಬರ್ದಿದ್ದಾಯ್ತು, ನನ್ನ ಪೇಪರ್ ನೀವು ತಗೊಳ್ತೀರಾ ಅಂತ ಮೇಡಮ್ ನ ಕರೀತಾನೆ. ಅಷ್ಟೇ ಇವಳ್ಗ ಸಖತ್ ಭಯ ಆಗ್ಬಿಡ್ತು. ಬುಕ್ ನ ಕೂಡ ಕೆಳಗಡೆ ಹಾಕ್ಬಿಟ್ಲು. ಇನ್ನೇನು ನೆಕ್ಸ್ಟ್ ಮಿನಿಟ್ ಮೇಡಮ್ ಹತ್ರ ಸಿಕ್ಕಾಕೊಂಡಿದ್ದು ಆಯ್ತು. ಆ ಮೇಡಮ್ ಆ ಬುಕ್ ಎತ್ಕೊಂಡು ಏನ್ ಇವಾಗ ಯಾವಾಗೂ ಇಂತ ಕೆಲ್ಸನೇ, ಕಾಪಿ ಮಾಡ್ಬಿಟ್ರೆ ಮಾತ್ರ ಎಷ್ಟು ಮಾತ್ರ ಮಾರ್ಕ್ಸ್ ತೆಗ್ದ್ಬಿಡ್ತೀಯ, ಎಷ್ಟು ಪಾಸ್ ಆಗ್ಬಿಡ್ತೀಯ ನೀನು. ಈ ತರ ಮಾಡೋದ್ರಿಂದ ನೀನು ನೆಕ್ಸ್ಟ್ ಲೆವೆಲ್ ಗೆ ಹೋಗೋದೇ ಇಲ್ಲ, ಯಾವಾಗ ಈ ಸೆಕ್ಷನ್ ಅಲ್ಲೇ ಬಿದ್ದಿರ್ತೀಯ. ಸ್ವಲ್ಪನೂ ಬುದ್ಧಿ ಇಲ್ಲ ನಿನ್ಗೆ, ಏನ್ ಕೆಲಸ ಮಾಡ್ತೀಯೋ ಏನೋ. ನಿಮ್ಮನ್ನೆಲ್ಲ ಸ್ಕೂಲ್ ಕಳಿಸ್ತಾರ ನೋಡು, ನಿಮ್ ಪೇರೆಂಟ್ಸ್ ಅನ್ಬೇಕು ಅಂತ ಬೈದವರು. ಹೋಗು, ಯಾವಾಗೂ ಸ್ಟೈಲ್ ಆಗಿ ಜೋಬಲ್ ಕೈ ಇಟ್ಕೊಂಡು ಆಚೆ ಹೊಟ್ಟೋಗ್ತಿಲ್ಲ, ಇವಾಗ ಹಂಗೆ ಆಚೆ ಹೊಟ್ಟೋಗು ಅಂತ ಹೇಳ್ತಾರೆ. ಅವಳ ಹತ್ರ ಆಚೆ ಹೋಗ್ಬೇಕಾದ್ರೆ ಈ ಶೆನ್ಜೆ ಬೈಟ್ಕೊಂಡ್ ಸುಮ್ನೆ ಇಲ್ದೆ ಏನ್ ಹುಡುಗಿನೋ ಏನೋ ಕಾಪಿ ಮಾಡ್ತಾಳಂತೆ. ಈ ತರ ಎಲ್ಲ ಏನಕ್ತಾ ಮಾಡ್ತಾರೋ ಅಂತ ಅವನೇನೋ ತುಂಬಾ ಯೋಗ್ಯ ಅನ್ನೋ ತರ ಮಾತಾಡ್ತಾ ಇರ್ತಾನೆ. ಆಗ ಮೇಡಮ್ ಹೇಳ್ತಾರೆ, ಹೌದಪ್ಪ ನೀನ್ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್, ಮರದಾಗ ನೀನ್ ಎದ್ದೋಗ ಆಚೆ ಕಡೆ ಅಂದಾಗ ಏನು ಎದ್ದ ಆಚೆ ಹೋಗ್ಬೇಕಾ? ಮೇಡಮ್ ಏನ್ ಹೇಳ್ತಾ ಇದೀರಾ, ನಾನ್ ಕಾಪಿ ಮಾಡಿಲ್ಲ, ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ನಾನು ಏನು ಮಾಡಿಲ್ಲ ಅನ್ನೋ ಹತ್ರ ಹೇಳಿದಾಗ, ಹೌದಾ ಸರ್ ನೀವೇನು ಮಾಡಿಲ್ವಾ, ನೀವೇನ್ ಮಾಡಿದ್ರಿ ಅಂತ ನಾನ್ ಹೇಳ್ತೀನಿ, ಒಂದ್ಸತಿ ನೀನ್ ಆನ್ಸರ್ ಶೀಟ್ ನ ನೋಡು ಅಂದಾಗ ಅದ್ರಲ್ಲಿ ನೋಡಿದ್ರೆ ಜಿನ್ ಹತ್ರ ಕಾಪಿ ಮಾಡ್ದ ಅಲ್ವಾ. ಸ್ವಲ್ಪ ಆ ನ್ಯಾಚುರಲಿಟಿನ ಮೇಂಟೈನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹುಡುಗಿ ಹೆಸರನ್ನ ಕೂಡ ಇವ್ನ ಪೇಪರ್ ಅಲ್ಲಿ ಬರ್ದಿಟ್ಟಿರ್ತಾನೆ. ಲೂಸ್ ಅಂದ್ರೆ ಇವನೇ. ಅಯ್ಯೋ ಹೌದಾ ಮೇಡಮ್ ಅಂತ ಇವನ್ ಬೇರೆ ಅಲ್ಲಿ ತೋರ್ಸ್ಕೊಂಡು ಹೇಳ್ತಾ ಇರ್ತಾನೆ, ನೀನ್ ಮಾತ್ರ ಸ್ಪೆಷಲ್ ಆಗಿ ಟೌಟ್ ಅಂತ ಹೇಳಿದ ತಕ್ಷಣ ಇನ್ನು ಅವನು ಸೈಲೆಂಟ್ ಆಗಿ ಎದ್ದೋಗ್ಬೇಕು. ಅಷ್ಟೇ ಅಲ್ಲದೆ ಮೇಡಮ್ ಹೇಳ್ತಾರೆ, ಅವಳೇ ಒಂದು ಮೆಂಟಲ್, ಅವಳಿಗೆ ಏನ್ ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಳೇ ಒಂದು ಮಾಯಾಲೋಕದಲ್ಲಿ ಇರ್ತಾಳೆ. ಅವಳ ಪೇಪರ್ ನೋಡ್ಕೊಂಡು ನೀನ್ ಬರ್ದಿದ್ಯಾ ಅಂತ ಅವ್ನಿಗೆ ಬೈತಾ ಇರ್ತಾರೆ. ಅವನ ಹತ್ರ ಕ್ಲಾಸ್ ಇಂದ ಎದ್ದೋಗ್ಬೇಕಾದ್ರೆ ಈ ಜಿನ್ ಬಾಯ್ ಇಟ್ಕೊಂಡ್ ಸುಮ್ನೆ ಹೇಳ್ದೆ, ನಾನೇ ಒಂದು ಮೆಂಟಲ್ ಅವಳು, ನಾನೇನ್ ಆನ್ಸರ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಾಯಿಗೆ ಬಂದಿದ್ದೀರಾ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಕಾಪಿ ಮಾಡ್ಕೊಂಡು ನೀವ್ ಬೇರೆ ಮಾಡ್ತಾ ಇದೀರಾ ಅಂತ ಟೀಚರ್ ಮುಂದೆನೆ ಹೇಳಿದ ತಕ್ಷಣ ಮೇಡಮ್ಗೆ ಕೋಪ ಬಂದ್ಬಿಡ್ತು. ನಾನೊಬ್ಳು ಮಾತಾಡ್ತಾ ಇರುವಾಗ ನೀನ್ ಅವಳೆ ಸೆಂಟ್ರಲ್ ಮಾತಾಡಕ್ಕೆ, ಸೆಲೆಕ್ಟ್ ಆಗಿ ನಿನ್ ಕೆಲಸ ನೀನ್ ನೋಡು ಅಂದಾಗ ಅವಳ ಪಾಡ್ಗಳು ಮತ್ತೆ ತಿರ್ಕೊಂಡು ಬಾಯಿಗೆ ಬಂದಿದ್ದ ಆನ್ಸರ್ ನ ABCD DCB ಅನ್ಕೊಂಡು ಯಾವ್ದೋ ಒಂದು ಆಪ್ಷನ್ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಹೊರಗಡೆ ಬಂದಿರೋ ಶೆನ್ಜೆ ಮತ್ತೆ ನಮ್ ಹೀರೋಯಿನ್ಗೂ ಅಷ್ಟೇ ತಲೆ ಮೇಲೆ ಮತ್ತೆ ಬರ್ಡ್ಸ್ ಓಡಾಡಕ್ಕೆ ಶುರುವಾಯ್ತು. ಅಂದ್ರೆ ಏನಕ್ ನಾವ್ ಸಿಕ್ಕಾಕೊಂಡ್ವಿ ಅಂತ. ಆಗ ಶೆನ್ಜೆ ಕಂಡಿಡ್ಬಿಟ್ಟ, ಬೇಕಂತಾನೆ ಹೀರೋ ಹತ್ರ ಸೌಂಡ್ ಮಾಡಿ ನಮ್ಮನ್ನ ಟೀಚರ್ ಕಡೆ ಡೈವರ್ಟ್ ಮಾಡಿ ಬಿಟ್ಟ ಅಂತ. ಸೊ ಈಗ ಹೀರೋ ಬಂದಾಗ ಕೂಡ ಕೇಳಿದಾಗ ಹೀರೋ ಅಂತಾನೆ, ಏನು ನಾನ್ ಮಾಡದ್ನ, ನೀವೇನಾದ್ರೆ ನನ್ಗೇನು, ನಾನೇನಕ್ಕ ಕೆಲ್ಸ ಮಾಡ್ಲಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ
ಹೇಳ್ಬಿಟ್ಟು ಅವ್ನ ಪಾಡ್ಗೋ ಸೈಲೆಂಟ್ ಆಗಿ ಹೊರಟೋದ. ಅದಾದ್ಮೇಲೆ ಶೆನ್ಸೆ ನಮ್ ಹೀರೋ ಹತ್ರ ಕೂಡ ಹೇಳ್ತಾನೆ, ಲೋಡೋ ಇದಕ್ಕೆಲ್ಲ ಕಾರಣ ಹೀರೋನೇ, ಅವನಿಂದ್ರೆ ನಾವ್ ಸಿಕ್ಕಾಕೊಂಡಿದ್ದು, ಅವನೇ ಬೇಕಂತ ಸೌಂಡ್ ಎಲ್ಲ ಮಾಡಿದ್ದು ಅಂತ ಹೇಳಿದ್ರೆ ಹೀರೋಯಿನ್ ಕೇಳ್ತಾಳ, ಅವ್ನ ಆತರ ಎಲ್ಲ ಕಣ ತುಂಬಾ ಒಳ್ಳೆಯವನು ಅಂತ ಹೇಳಿ ಹೀರೋಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇರ್ತಾಳೆ. ಇವ್ರಿಬ್ರು ಹತ್ರ ಹೊರಗಡೆ ಕಿತ್ತಾಡ್ತಾ ಇರೋ ಸೌಂಡ್ ಆ ಮೇಡಮ್ಗೆ ಕೇಳಿಸ್ತು. ಮತ್ತೆ ಮೇಡಮ್ ಬಂದ್ಬಿಟ್ಟು, ನಿಮ್ಮಿಬ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಏನಕ್ಕೆ ಶಾರ್ಟ್ ಕಟ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಳ್ತೀರಾ, ಇದರಿಂದ ಫೈನಲ್ ಎಕ್ಸಾಮ್ಗೆ ಏನೇ ಒಂದು ಉಪಯೋಗ ಇಲ್ಲ, ಮರದಕ್ಕೆ ಚೆನ್ನಾಗಿ ಓದೋದನ್ನ ಕಲೀರಿ ಅಂತ ಹೇಳಿ ಬೈದ್ಬಿಟ್ಟ ಮೇಡಮ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅವ್ರನ್ನ ಬೈದ್ಬಿಟ್ಟು ಹತ್ರ ಹೋಗ್ಬೇಕಾದ್ರೂ ಅಷ್ಟೇ ಶೆನ್ಸೆ ಹಿಂದ್ಗಡೆಯಿಂದ ಮೇಡಮ್ ನ ಎಕ್ಕರ್ಸಕ್ಕೆ ಟ್ರೈ ಮಾಡ್ತಾನೆ. ಮೇಡಮ್ಗೆ ಗೊತ್ತು ನನ್ ಮಗ ಏನಾದ್ರು ಮೆಂಟಲ್ ತರ ಆಡ್ತಾನೆ ಅಂತ. ಟಕ್ ಅಂತ ತಿರುಗಿ ನೋಡ್ಬಿಟ್ರು, ಅವನಿಗೆ ನಾರ್ಮಲ್ ಆಗ್ಬಿಟ್ಟ. ಮತ್ತೆ ಮೇಡಮ್ ಹೋದ್ಮೇಲೆ ಇವ್ನ ಎಕ್ಕರ್ಸಿದ್ರೆ ಇವ್ನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಸೊ ಮತ್ತೆ ಆತರ ಒಂದು ಎಕ್ಸ್ಪ್ರೆಷನ್ ನ ಕೊಡ್ತಾನೆ. ಇನ್ನೇನು ಮೇಡಮ್ ಕ್ಲಾಸ್ ಇಂದ ಹೋದ್ಮೇಲೆ ಇವರು ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾರೆ. ಅವಾಗ ಜೆನ್ನು ಮತ್ತೆ ಆ ಲೈಲಾನ ಒಂದು ಹುಡುಗಿ ಇಬ್ರು ಬಂದು ಮಾತಾಡಿಸ್ತಾರೆ. ಆ ಲೈಲಾನ ಹುಡುಗಿ ಹೇಳ್ತಾಳೆ, ಇವಳೊಂದು ಮೆಂಟಲ್ ಅವಳು, ಏನ್ ಆನ್ಸರ್ ಮಾಡ್ತಾಳೋ ಅವಳಿಗೆ ಗೊತ್ತಿಲ್ಲ, ಹೋಗಿ ಅವಳ ಪೇಪರ್ ಅಲ್ಲಿ ನೋಡ್ಕೊಂಡು ಬರಿತಾ ಇದ್ಯಾ, ನೀನೇನ್ ಏನೋ ಅನ್ಬೇಕು ನಾನು ಲೇ, ಅಟ್ಲೀಸ್ಟ್ ನನ್ ಪೇಪರ್ ಅಲ್ಲಿ ನೋಡ್ಕೊಂಡು ಬರ್ದಿದ್ರೆ ನಿನ್ಗೊಂದ್ ಅರ್ಧ ಮಾರ್ಕ್ಸ್ ಆದ್ರೂ ಬಂದಿರೋದಲ್ಲ, ಯಾಕೋ ಹಿಂಗ್ ಮಾಡ್ತೀಯ ಅಂತ ಮತ್ತೆ ಇಲ್ಲಿ ಟಾಮ್ ಅಂಡ್ ಜೆರಿ ಜಗಳ ಶುರುವಾಗ್ಬಿಟ್ಟಿರುತ್ತೆ. ಆಕ್ಚುಲಿ ಇಲ್ಲಿ ಲೈಲಾ ಏನಕ್ಕೆ ಶೆನ್ಸೆ ಹತ್ರ ಬೇಕಂತ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ತಾಳೆ ಅಂದ್ರೆ ಅವಳಿಗೆ ಅವನ ಮೇಲೆ ಒಂದ್ ಸೈಡ್ ಲವ್ ಇರುತ್ತೆ, ಬಟ್ ಯಾವಾಗೂ ಅದನ್ನ ಅವಳು ಅವ್ನ ಮುಂದೆ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಸಿಗ್ದಾಗೆಲ್ಲ ಬೈತಾ ಇರ್ತಾಳೆ, ಒಂಥರ ಅವ್ನ್ಗೆ ಅವಮಾನ ಮಾಡ್ತಾನೆ ಇರ್ತಾಳೆ. ಅದೆಲ್ಲ ಅವನ ಮೇಲೆ ಇರೋ ಆಸೆಯಿಂದಾನೆ, ಬಟ್ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಅವಳಿಗೂ ಗೊತ್ತಾಗ್ತಾ ಇಲ್ಲ. ಯಾವಾಗೆಲ್ಲ ಜೆನ್ನು ಆ ಡುಮಿ ಇರ್ತಾಳಲ್ವಾ, ಅವಳು ಶೆನ್ಸೆ ಬಗ್ಗೆ ತಪ್ಪಾಗಿ ಮಾತಾಡ್ದಾಗಲ್ಲ ಇವಳಿಗೆ ಉರ್ದೋಗುತ್ತೆ ಲೈಲಾಗೆ. ಅದರಿಂದಾನೆ ಅವತ್ತು ಕ್ಯಾಂಟೀನ್ ಅಲ್ಲಿ ಕೂಡ ಹೀರೋ ಬಂದು ಬೇಕಂತ ಶೆನ್ಸೆ ಕೈಯಲ್ಲಿ ಆ ಜಾಸ್ತಿ ಸಾಸ್ ಹಾಕಿರೋ ಊಟನ ಮಾಡಿಸ್ದಲ್ವಾ, ನೂಡಲ್ಸ್ ನ ತಿನ್ನೋ ತರ ಮಾಡ್ದ ಅಲ್ವಾ. ಅದರಿಂದ ಹೀರೋ ನೋಡ್ದ ಎಷ್ಟು ಸ್ಮಾರ್ಟ್ ಆಗಿ ಮೂವ್ ಮಾಡ್ದ, ಆ ಶೆನ್ಸೆ ಸಕ್ಕದಾಗ ಸಿಕ್ಕಾಕೊಂಡ ಅಂತ ಹೇಳಿ ಹೀರೋನ ಹೋಗ್ಲಿ ಮಾತಾಡಿರ್ತಾಳೆ. ಶೆನ್ಸೆನ ಒಂಥರ ಮೋಸವಾಗಿ ಮಾತಾಡಿರ್ತಾಳೆ. ಅದ್ರಿಂದಾನೆ ಈ ಲೈಲಾಗೆ ಕೋಪ ಬಂದ್ಬಿಟ್ಟು, ನೀನ್ ಬರ್ತಾ ಬರ್ತಾ ದಪ್ಪ ಆಗ್ತಾ ಇದ್ಯಾ, ತಗೋ ನಿನ್ ವೆಜ್ ಊಟನೇ ಕರೆಕ್ಟ್ ಅಂತ ಹೇಳಿ ಅವಳ ಕೈಲಿರೋ ನಾನ್ ವೆಜ್ ಊಟನ ತಗೊಂಡು ಇವಳ ಕೈಲಿರೋ ವೆಜ್ ಊಟನ ಕೊಟ್ಟಿರ್ತಾಳೆ. ಇದೇ ತರನೇ ಯಾರೇ ಆಗ್ಲಿ ಶೆನ್ಸೆನ ತಪ್ಪಾಗಿ ಮಾತಾಡಿದ್ರೆ ಅಥವಾ ಅವನ್ ಮೇಲೆ ಕೋಪ ಸಾಧಿಸಿದ್ರೆ ಆದ್ರೆ ಲೈಲಾ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಅದಕ್ಕಂತ ಅವಳು ಅವನ ಮೇಲೆ ಪ್ರೀತಿ ತೋರಿಸ್ತಾಳೆ ಅಂದ್ರೆ ಅದೂ ಇಲ್ಲ, ಯಾವಾಗ ನೋಡಿದ್ರೆ ಅವನ ಮೇಲೆ ಉರ್ದು ಬೀಳ್ತಾ ಇರ್ತಾಳೆ. ದ್ವೇಷದಿಂದಾನೆ ಪ್ರೀತಿ ಸ್ಟಾರ್ಟ್ ಆಗೋದು ಅಂತ ಮಾತು ಕೂಡ ಇದೆ ಅಲ್ವಾ. ಅದ್ ಇವ್ರ ವಿಷಯದಲ್ಲಿ ಎಷ್ಟು ನಿಜ ಆಗುತ್ತೆ ಅಂತ ಮುಂದಕ್ಕೆ ನೋಡೋಣ. ಇನ್ನೇನು ನೆಕ್ಸ್ಟ್ ಲಂಚ್ ಬ್ರೇಕ್. ನಮ್ ಹೀರೋ ಈ ತರ ಪ್ಲೇಟ್ ತಗೊಂಡ್ ಹೋಗೋದನ್ನ ನೋಡಿ ಎಲ್ಲಾ ಹುಡುಗಿರು ಪ್ಲೇಟ್ ನ ತಗೊಂಡು ಅವನ ಹಿಂದ್ಗಡೆ ಹೋಗಕ್ಕೆ ಶುರು ಮಾಡ್ತಾರೆ. ಸುಮ್ನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಅವ್ನ ಹ್ಯಾಂಡ್ಸಮ್ ಆಗಿದ್ದಾನೆ ಹಂಗೆ ಹಿಂಗೆ ಅಂತ ಮಾತಾಡೋದು. ಸೊ ಹೀರೋನ್ ಅದರಿಂದ ಕಾಪಾಡ್ಬೇಕನ್ನೋದಕ್ಕೋಸ್ಕರ ನಮ್ ಹೀರೋನ್ ಟಕ್ಕಂತ ಹೋಗಿ ಒಂದು ಪ್ಲೇಟ್ ನ ತಗೊಂಡು ನಮ್ ಹೀರೋ ಮುಂದೆನೆ ನಿಂತಿರ್ತಾರೆ. ಬೇರೆ ಹುಡುಗಿರೋ ಅವನ ಹತ್ರ ಹೋಗದಿರೋ ತರ ನೋಡ್ಕೊಂತಾಳೆ. ಇವತ್ತು ಅಲ್ಲಿ ಫೇವ್ರೇಟ್ ಫುಡ್, ನಮ್ಮ ಹೀರೋಯಿನ್ ಗೆ ಫೇವ್ರೇಟ್ ಫುಡ್ ಅಲ್ಲಿ ಇಟ್ಟಿರೋದು ಏನು ಚಿಕನ್ ಲೆಗ್ ಪೀಸ್. ಯಾವಾಗ ಇವಳು ಸ್ವಲ್ಪ ಕ್ಯಾಂಟೀನ್ ಗೆ ಲೇಟ್ ಆಗಿ ಬರ್ತಾಳೆ, ಸೊ ಅವಳಿಗೆ ಲೆಗ್ ಪೀಸೇ ಸಿಗೋದಿಲ್ಲ. ಇವತ್ತು ಲೆಗ್ ಪೀಸ್ ಇದೆ, ನಾನ್ ಬೇಗ ಬಂದ್ಬಿಡ್ತೀನಿ, 4 ಪೀಸ್ ಇದೆ, ನನ್ಗೂ 4 ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ಇವಳ ಹತ್ರ ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಹೀರೋಗೆ ಹೆಂಗ್ ಅನ್ಸ್ತಾ ಇರುತ್ತೆ, ಇವಳು ಆಸೆ ಪಟ್ಟಿದ್ದೊಳಗೆ ಸಿಗ್ಬಾರ್ದು, ಆತರ ಮಾಡ್ಬೇಕು ಅಂತ ಹೇಳಿ ಆಂಟಿ ನನ್ಗೆ ಲೆಗ್ ಪೀಸ್ ಇಡಿ ಅಂತ ಹೇಳಿ ಅವನ ಲೆಗ್ ಪೀಸ್ ನ ಹಾಕಿಸ್ಕೊಂತಾನೆ. ಓಕೆ ಒಂದೋದ್ರೆ ಏನು 3 ಇರುತ್ತೆ, ಅವನ್ಗೊಂದು ನನಗ್ 3 ಅಂತ ಲೆಕ್ಕ ಮಾಡ್ಕೊಂಡ್ಲು. ಇನ್ ಸ್ವಲ್ಪ ಹೊತ್ತಲ್ಲ ಅವನು ಆಂಟಿ ನನ್ಗೆ ಇನ್ನೂ ಒಂದು ಲೆಗ್ ಪೀಸ್ ಇಡಿ ಅಂದಾಗ ಅವ್ರು ಇನ್ನೂ ಒಂದ್ ಇಡ್ತಾರೆ. ಓಕೆ ಇಬ್ರಿಗೂ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ, ನಿನ್ಗೆರಡು ನನ್ಗೆರಡು ಅಂತಾಳೆ. ಆದ್ರೆ ನಮ್ ಹೀರೋ ಟಕ್ ಅಂತ ಆಂಟಿ ಎಲ್ಲ ನನಗೆ ಹಾಕ್ಬಿಡಿ ಅಂತ ಹೇಳ್ತಾಳ. ಇವಳಿಗೆ ಬಹು ಅಂತ ಆಗೋಯ್ತು, ಇದೇನಿದ್ ಇವ್ನ ಈ ತರ ಮಾಡ್ಬಿಟ್ಟ ಅಂತ. ಅಷ್ಟೇ ಅವ್ನ್ ಪಾಡ್ಗವನ ತಟ್ಟೆಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ರೆ ನಾನು ಇಷ್ಟಪಟ್ಟಿದ್ ಲೆಗ್ ಪೀಸ್ ನನ್ ಕಣ್ ಮುಂದೆನೆ ಹೋಗ್ತಾ ಇದ್ದಲ್ವಾ ಅಂತ ಹೇಳಿ ಅವಳಿಗೆ ಫ್ರೀಸ್ ಆಗಿ ನಿಂತ್ಕೊಂಡ್ಬಿಟ್ಲು. ಹಾಯ್ ಆಂಟಿ ಬೇರೆ ಏನಮ್ಮ ನಿನ್ಗೇನ್ ಬೇಕು ಹೇಳು ಅಂದ್ರೆ ನನಗ್ ಬೇಕಾಗಿರೋದು ನನ್ ಕಣ್ ಮುಂದೆನೆ ಹೋಗ್ತಾ ಇದೆ ಅಂತ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಲು. ಇನ್ನೇನು ಅಲ್ಲಿ ಮಿಕ್ಕಿರೋ ಸಾಕಿರೋ ಸೂಪ್ ನ ಹಾಕೊಂಡ್ಬಂದು ಕೂತಿರ್ತಾಳೆ. ಅದನ್ನ ಕುಡಿಯಕ್ಕೆ ಅವಳಿಗೆ ಮನ್ಸ್ ಬರ್ತಾ ಇಲ್ಲ. ಆದ್ರೆ ಮುಂದ್ಗಡೆ ಕೂತ್ಕೊಂಡಿರೋ ನಮ್ ಹೀರೋ ಈ ಕ್ರಂಚಿ ಲೆಗ್ ಪೀಸ್ ಏನ್ ಸಕ್ಕತ್ ಟೇಸ್ಟ್ ಆಗಿದೆ ಅಂತ ಹೇಳಿ ಅನ್ಕೊಂಡು ತಿಂತಾ ಇರ್ತಾನೆ. ಇವಳ್ಗ ಅಯ್ಯೋ ದೇವ್ರೇ ಅಂತ ಹೇಳಿ ಈ ತರ ಎಕ್ಸ್ಪ್ರೆಷನ್ ನ ಇಟ್ಟಿರ್ತಾಳೆ. ಅಂದ್ರೆ ಆಲ್ಮೋಸ್ಟ್ ಶೆನ್ಸೆ ಮತ್ತೆ ನಮ್ ಹೀರೋಯಿನ್ ಒಂದೇ ತರ ಮಾಡ್ತಾರಲ್ವಾ. ಇವಾಗ ಹಂಗೆ ಲಂಚ್ ಬ್ರೇಕ್ ಆದ್ಮೇಲೆ ಅವ್ರಿಗೆ ಪಿಟಿ ಪೀರಿಯಡ್. ಎಲ್ಲಾ ಸ್ಟೂಡೆಂಟ್ಸ್ ಸಖತ್ ಎಕ್ಸೈಟ್ ಆಗಿ ಬರ್ತಾರೆ. ಯಾವ ಪೀರಿಯಡ್ ಎಂಜಾಯ್ ಮಾಡ್ತೀವೋ ಇಲ್ಲೋ, ಪಿಟಿ ಪೀರಿಯಡ್ ಮಾತ್ರ ಸಖತ್ ಎಂಜಾಯ್ ಮಾಡ್ತೀವಲ್ವಾ. ಆ ತರನೇ ಇಲ್ಲಿ ಕೂಡ ಆ ಪಿಟಿ ಟೀಚರ್ ಕೂಡ ತುಂಬಾ ಒಳ್ಳೆಯವರು. ಟೀಚರ್ ಅನ್ನೋದಕ್ಕಿಂತ ಒಂದು ಸ್ಟೂಡೆಂಟ್ ಅನ್ಬೋದೇನೋ, ಇವ್ರನ್ನ ನೋಡಕ್ಕೂ ಹಂಗೆ ಇದ್ದಾರೆ. ಅವ್ರು ಅಷ್ಟೇ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಮಕ್ಕಳೆಲ್ಲದ್ರಲ್ಲೂ ತುಂಬಾನೇ ಎಂಕರೇಜ್ ಮಾಡ್ತಾರೆ. ಅವ್ರಿಗೆ ಶೆನ್ಸೆ ಅಂದ್ರೆ ತುಂಬಾನೇ ಇಷ್ಟ. ಶೆನ್ಸೆ ಓದೋದ್ರಲ್ಲಿ ಎಷ್ಟು ಡಲ್ ಸ್ಟೂಡೆಂಟ್, ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಡ್ತಾನೆ. ಅದರಿಂದಾನೆ ಅವರ ಫೇವ್ರೇಟ್ ಸ್ಟೂಡೆಂಟ್ ಶೆನ್ಸೆ. ಈಗ ಟೀಚರ್ ಬಂದ್ಬಿಟ್ಟು ನಂಗೆ ಸ್ವಲ್ಪ ಕೆಲಸ ಇದೆ ಅಂದ್ರೆ ಪಿಟಿ ಟೀಚರ್ ಹೇಳ್ತಾರೆ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ಎಲ್ಲರ ಹತ್ರ ಚೇರ್ ಅಪ್ ಮಾಡಿಸ್ತಾ ಇರು, ಎಲ್ಲ ಡ್ರಿಲ್ಲಿಂಗ್ ಮಾಡಿಸ್ತಾ ಇರು, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವನು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಮಾಡಿಸ್ತಾನೆ. ಆದ್ರೆ ನಮ್ ಹೀರೋಕೆಲ್ಲ ಅದನ್ನ ತುಂಬಾ ಹೊತ್ತು ಮಾಡಕ್ಕಾಗಲ್ಲ, ಅವ್ನಿಗೆಲ್ಲ ಅಭ್ಯಾಸ ಇಲ್ವಲ್ಲ. ಸೊ ಸೈಲೆಂಟ್ ಆಗಿ ಬಂದ್ ಒಂದ್ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟ ಎಲ್ಲರನ್ನು ನೋಡ್ತಾ ಇರ್ತಾನೆ. ಅಲ್ಲಿ ನಮ್ ಹೀರೋಯಿನ್ ಈ ಬೆಲ್ಲಿ ಡ್ಯಾನ್ಸ್ ಆಡೋ ತರ ಆ ಸೊಂಟ ನೀ ಕಡೆ ತಿರುಗಿಸ್ತಾ ಇರ್ತಾಳೆ. ಅದ್ರ ತಿರುಗಿಸ್ಬೇಕಾದ್ರೆ ತಿರುಗಿ ನಮ್ ಹೀರೋನ ನೋಡ್ಬಿಟ್ಟು ನಾನು ನೋಡ್ತಾ ಇದ್ದಾನ ಅಂತ ಕಾಣ್ತಾ ಇರ್ತಾಳೆ. ಅಂದ್ರೆ ಅವ್ನು ಕಾಮನ್ ಆಗಿ ಎಲ್ಲಾರು ನೋಡ್ತಾ ಇದ್ದಾನೆ, ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಬಟ್ ಇವಳನ್ನೇ ನೋಡೋ ತರ ಒಂದು ಫೀಲು, ನನ್ನೇ ನೋಡ್ತಾ ಇದ್ದಾನೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಸೊಂಟ ಇನ್ನಷ್ಟು ತಿರುಗ್ಸಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ತಲೆ ಸರ್ ಕೂಡ ಬಂದ್ಬಿಟ್ರು. ಅಲ್ಲಿ ಎಲ್ಲರ ಹತ್ರನು ಲಾಂಗ್ ಜಂಪ್ ಮಾಡಿಸ್ತಾ ಇರ್ತಾರೆ. ತುಂಬಾ ಜನ ಮಾಡ್ತಾ ಇದಾರೆ. ಆದ್ರೆ ಶೆನ್ಸೆ ಮಾತ್ರ ಸಕ್ಕದಾಗಿ ಮಾಡ್ತಾ ತುಂಬಾ ಜೋರ ಜಂಪ್ ಮಾಡ್ದ. ಈ ಜಿಂಕೆ ಮರಿ ತರ ಅಲ್ಲಿಂದ ಹಾರ್ಕೊಂಡು ಹೋಗಿ ಜಂಪ್ ಮಾಡ್ತಾನೆ. ಸೊ ಆ ಪಿಟಿ ಟೀಚರು ಸಖತ್ ಇಂಪ್ರೆಸ್ ಆಗ್ಬಿಟ್ರು. ಯಾವಾಗೂ ನಿನ್ ರೆಕಾರ್ಡ್ ನ ನೀನೇ ಬ್ರೇಕ್ ಮಾಡ್ತೀಯ ಕಣೋ, ತುಂಬಾ ಚೆನ್ನಾಗಿ ಆಡ್ತೀಯಾ ಅಂತ. ಈ ತರ ಎಲ್ಲರೂ ಇಲ್ಲಿ ಶೆನ್ಸೆನ
ಹೊಗಳ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋಯಿನ್ ಗೆ ಚೇರ್ ಅಪ್ ಮಾಡ್ತಾ ಇರ್ತಾರೆ. ಕಮಾನ್ 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 ಅಂತ ಹೇಳ್ತಾ ಇದಾರೆ. ಏನ್ ವಿಷಯಪ್ಪ ಅಂತ ಹೋಗಿ ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ಕೈಯಲ್ಲಿ ಒಂದು ಡಿವೈಸ್ ತರ ಇರುತ್ತೆ. ಅದನ್ನ ಎಷ್ಟು ಟೈಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರ ಪವರ್ ಎಷ್ಟಿದೆ ಅಂತ ಹೇಳಿ ಅಲ್ಲಿ ರೀಡಿಂಗ್ಸ್ ಬರ್ತಾ ಇರುತ್ತೆ. ಆದ್ರೆ ನಮ್ ಹೀರೋಯಿನ್ ಟೈಟ್ ಆಗಿ ಕೈಯಲ್ಲಿ ಇಟ್ಕೊಂಡು ಅವ್ರ ಕಂಪ್ಲೀಟ್ ಪವರ್ ನೆಲ್ಲ ಅದ್ರಲ್ಲಿ ಹಾಕಿ ತೋರಿಸ್ತಾ ಇರ್ತಾಳೆ. ಸಕ್ಕದಾಗ ರೀಡಿಂಗ್ ಜಂಪ್ ಆಗ್ತಾ ಇರುತ್ತೆ. ಯಾರ ಕೈಲೂ ಅಷ್ಟು ಟೈಟ್ ಆಗಿ ಇಟ್ಕೊಳಕ್ಕೆ ಆಗಿರೋದಿಲ್ಲ. ಸೊ ಎಲ್ಲರೂ ಹೀರೋಯಿನ್ ಎಂಕರೇಜ್ ಮಾಡ್ತಾ ಇರ್ತಾರೆ. ಇದನ್ನ ಗಮನಿಸೋ ನಮ್ ಹೀರೋ ಏನ್ ನಡೀತಾ ಇದೆ, ಯಾಕೆಲ್ಲರೂ ಅವಳನ್ನ ಹತ್ರ ಎಂಕರೇಜ್ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ ನಿಜವಾಗ್ಲೂ ನಮ್ ಹೀರೋಯಿನ್ ಸೂಪರ್ ಆಗಿ ಮಾಡ್ತಿದ್ದಾಳೆ ಅಂತಾನೆ ಹೇಳ್ಬೇಕು. ಆ ಮ್ಯಾಕ್ಸಿಮಮ್ ಪವರ್ ನೇ ರೀಚ್ ಮಾಡೋಷ್ಟು ಮಾಡ್ತಾ ಇರ್ತಾಳೆ. ನಮ್ ಹೀರೋಗೆ ಹರಿದಂಗೆ ಹೀರೋಯಿನ್ ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಕಮಾನ್ ಲಿಟಲ್ ಕಿಂಗ್ ಕಾಂಗ್, ನಿನ್ ಕೈಲಿ ಆಗುತ್ತೆ ಮಾಡು ಅನ್ನೋ ತರ. ಸ್ವಲ್ಪ ತಲೆ ಶೆನ್ಸೆ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬಂದು ನೋಡ್ತಾರೆ. ನೋಡಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ರೀಚೇ ಮಾಡ್ಬಿಟ್ಟಿರ್ತಾಳೆ. ಆದ್ರೆ ಸರ್ ಬಂದ್ಬಿಟ್ಟು ಅಮ್ಮ ತಾಯಿ ಸಾಕು, ಇದಕ್ ಮೇಲೆ ನೀನ್ ಮಾಡಿದ್ರೆ ಡಿವೈಸ್ ನಾನೇ ಒಡೆದಾಕ್ಬಿಡ್ತೀಯ ಅಂತ ಅವ್ರ ಡಿವೈಸ್ ನ ಕಿತ್ಕೊಳ್ತಾರೆ. ಇದ್ರಿಂದಾನೇ ನಮ್ಗೆ ಅರ್ಥ ಆಗುತ್ತೆ ಶೆನ್ಸೆ ಆಗ್ಲಿ ನಮ್ ಹೀರೋಯಿನ್ ಆಗ್ಲಿ ಓದೋದ್ರಲ್ಲಿ ಎಷ್ಟು ಡಲ್ ಆಗಿದಾರೋ, ಅದೇ ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾನೇ ಇಂಟ್ರೆಸ್ಟ್ ಇಂದ ಅದನ್ನ ಕಲಿಬೇಕನ್ನೋ ಒಂದು ಛಲ ಅವರಲ್ಲಿ ಇದೆ ಅಂತ. ಆದ್ರೂ ಹೀರೋಯಿನ್ ಅದನ್ನ ಬಿಡ್ತಾ ಇಲ್ವೇ ಸರ್, ಹಂಗೆ ಫೋರ್ಸ್ಫುಲ್ ಆಗಿ ಕಿತ್ಕೊಂಡು ಹೋಗ್ತಾರೆ. ಆದ್ರೆ ನಮ್ ಹೀರೋಗೆ ತುಂಬಾ ಹೊತ್ತು ನಿಂತ್ಕೊಳಕ್ ಆಗ್ತಲ್ಲ, ಫುಲ್ ಟಯರ್ಡ್ ಆಗ್ಬಿಟ್ಟ. ಅಲ್ಲೇ ಹೋಗಿ ಒಂದ್ ಸೈಡ್ ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಯಿನ್ ಅವಳ ಮುಖ ನೆತ್ಕೊಂಡ್ ಅವ್ನ ಮುಖ ತಿಟ್ಬಿಟ್ಟಿ ಅಂತ ತೋರಿಸ್ತಾ ಇರ್ತಾಳೆ. ಅವನು ಟಕ್ ಅಂತ ಕಣ್ಬಿಟ್ಟಿದ್ದೊಂದ್ ಸ್ವಲ್ಪ ಹೊತ್ತಿಗೆ ಇಬ್ಬರಿಗೂ ಐ ಕಾಂಟ್ಯಾಕ್ಟ್ ಆಗುತ್ತೆ. ಆದ್ರೆ ಆಮೇಲೆ ನಮ್ ಹೀರೋಗೆ ರಿಯಲೈಸ್ ಆಗೋದು ಇವಳೇನ್ ಮುಖ ನಿಂಗೆ ಇಟ್ಕೊಂಡಿದ್ದಾಳೆ ಅಂತ. ಟಕ್ ಅಂತ ಎದ್ದೇಳೋ ಫೋರ್ಸ್ ಅಲ್ಲಿ ಜೋರಾಗೆ ತಲೆ ಡಿಕ್ಕಿ ಹೊಡ್ಕೊಂತಾರೆ. ಅವಳು ಹಿಂದಕ್ ಬಿದ್ಲು, ಇವ್ನ್ ಮುಂದಕ್ ಬಿದ್ದ. ಸಖತ್ ನೋವಾಗೋಯ್ತು ಅಯ್ಯೋ ಅಂತ ಹೇಳಿ ತಲೆ ಒರ್ಸ್ಕೊಂಡು ಕೂತಿರ್ತಾನೆ. ಇವಳಿಗೆ ಪಕ್ಕದಲ್ಲಿ ಕ್ಯಾಶುವಲ್ ಆಗಿ ಕೂತ್ಕೊಂಡು ನನ್ ಗೇಮ್ ಆಡಿದ್ದನ್ನ ನೋಡ್ದ, ತುಂಬಾ ಚೆನ್ನಾಗಿ ಆಡದ್ನಲ್ವಾ ಅಂತ ಹೇಳಿದಾಗ ನೋಡ್ದೆ, ತುಂಬಾ ಸ್ಟ್ರಾಂಗ್ ಹುಡುಗಿನೇ, ನೋಡಕ್ ಚೋಟ್ ಮೆನ್ಷನ್ಕಾಯಿ ತರ ಇಷ್ಟಿದ್ಯಾ, ಅದೇ ಪಟಪಟ ಅಂತ ಸಿಡಿತೀಯ ನೀನು, ಸಖತ್ತಾಗಿ ಮಾಡ್ದೆ ಅಂತ ಹೇಳಿದಾಗ ಇವಳಿಗೆ ಸಖತ್ ಖುಷಿ ಆಗೋಯ್ತು. ಯಾರೇ ಆಗ್ಲಿ ಈ ತರ ಒಂದ್ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಟ್ಟಾಗ ಖುಷಿ ಆಗುತ್ತಲ್ವಾ, ಆತರ ಖುಷಿ ಪಡ್ತಾಳೆ. ಅಷ್ಟೆಲ್ಲ ನಮ್ ಹೀರೋಗೆ ಒಂಥರ ಆಶ್ಚರ್ಯ, ಇವಳು ಹೆಂಗೆ ಈ ತರದ್ರಲ್ಲಿ ಅಂದ್ರೆ ಇಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ. ಅವಳು ಹೇಳ್ತಾಳೆ, ಹೌದು ನಾನ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಲ್ವಾ ಅಂತ. ಸರಿ ಇವಾಗ ಏನಕ್ ಸೈಲೆಂಟ್ ಆಗಿ ಕೂತಿದ್ಯಾ, ಏನಾದ್ರು ಮಾತಾಡು, ಲೊಡ ಅಂತ ಮಾತಾಡ್ತಾನೆ ಇರ್ತೀಯಲ್ವಾ, ನನ್ಗೆ ಬೋರ್ ಹೊಡಿತದೆ. ತಕ್ಷಣ ಇವಳಿಗೆ ಸಖತ್ ಖುಷಿ ಆಗೋಯ್ತು. ಇನ್ನೇನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ಫೈಟಿಂಗ್ ಎಲ್ಲ ನಮ್ಮ ಅಪ್ಪನೇ ಹೇಳ್ಕೊಟ್ಟಿದ್ದು ಗೊತ್ತಾ, ನನ್ಗೆ ಕರಾಟೆ ಕುಂಫು ಎಲ್ಲಾ ಬರುತ್ತೆ ಅಂತ ಹೇಳಿ ಎಲ್ಲಾ ಸ್ಟಂಟ್ಸ್ ಮಾಡಿ ತೋರಿಸ್ತಾ ಇರ್ತಾಳೆ. ಅವ್ನ್ಗ ನಗು ಬರ್ತಾ ಇರತ್ತೆ ಇವಳು ಮಾಡೋದನ್ನ ನೋಡಿ. ಇನ್ನೊಂದ್ ಕಡೆ ಅವಳ ಹತ್ರ ನಿಂತ್ಕೊಂಡ್ ಮಾಡ್ತಾ ಇದ್ರೆ ಎಲ್ಲಿ ನನ್ಗೆ ಇಕ್ಬಿಡ್ತಾಳೋ ಎರಡು ಅಂತ ಅವ್ನಿಗೆ ಭಯ. ಸರಿ ಸಾಕು ಕೂತ್ಕೊಂಡು ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ಹೇಳಿ ಕೂರ್ಸ್ಬಿಟ್ಟ. ನಮ್ ಹೀರೋಗೆ ಹೀರೋಯಿನ್ ಈ ತರ ಸ್ಪೋರ್ಟ್ಸ್ ಅಲ್ಲಿ ಇರೋದು, ಅವಳ ಬಾಡಿನ ಫಿಟ್ ಆಗಿ ಇಟ್ಕೊಂಡಿರೋದು, ಅದನ್ನೆಲ್ಲ ನೋಡಿದ್ರೆ ಅವ್ನಿಗೊಂಥರ ಇನ್ಸ್ಪೈರ್ ಆಗ್ತಾ ಇರುತ್ತೆ. ಮೀನ್ಸ್ ನಾನು ಈ ತರ ಎಲ್ಲ ಕಲಿಬೇಕು, ನಾನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಒಂದ್ ಸ್ಟೂಡೆಂಟ್ ತರ ಇರ್ಬೇಕು ಅಂತ ಅವ್ನಿಗೆ ಇವಾಗ ಅನಿಸ್ತಾ ಇರುತ್ತೆ. ನೀನ್ ತುಂಬಾನೇ ಸೂಪರ್ ಅಂತ ಅವಳನ್ನ ತುಂಬಾ ಹೊಗಳ್ದಾಗ ಅವಳು ಹೇಳ್ತಾಳೆ, ನೀನ್ ಮಾತ್ರ ಕಡಿಮೆನಾ, ಈ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡಿದ್ಯಾ, ಈ ವಯಸ್ಸಲ್ಲಿ ನಿಂಗೆ ಇಷ್ಟೊಂದು ಫಾಲೋವರ್ಸ್ ಎಲ್ಲ ಇದಾರೆ, ಒಂದು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ನೀನ್ ಎಷ್ಟು ಕಷ್ಟ ಪಟ್ಟಿರ್ಬೋದು ಅಂತ ಅವ್ನು ಹೋಗಿರೋ ಫೀಲ್ಡ್ ಬಗ್ಗೆನೆ ಅವ್ನಿಗೆ ಗೊತ್ತಿಲ್ದಿರೋ ಕೆಲವೊಂದು ವಿಷಯಗಳನ್ನ ಇವಳು ಎತ್ತಿ ತೋರ್ಸೋದು, ಅದ್ರಲ್ಲಿ ಅವ್ನಿಗೆ ಮೋಟಿವೇಟ್ ಮಾಡೋ ತರ ಮಾತಾಡ್ತಾಳೆ. ಇವ್ನಿಗೆ ತುಂಬಾ ಆಶ್ಚರ್ಯ, ಇವಳಿಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಾ ಅಂತ. ಇದ್ರುನು ಅವ್ನ ಕೈನ ಅವನು ನೋಡ್ಕೊಂತಾ ಇರ್ತಾನೆ. ನಾನು ಸ್ವಲ್ಪ ಫಿಟ್ ಆಗ್ಬೇಕು, ನಾನು ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಟ್ರೈನಿಂಗ್ ತಗೊಬೇಕು ಅಂತ. ನೀನೇನು ಭಯ ಪಡ್ಬೇಡ, ಇನ್ಮೇಲೆ ನಿನ್ ಪರ್ಸನಲ್ ಟ್ರೈನರ್ ಆಗಿ ನಾನ್ ಇರ್ತೀನಿ, ಎಲ್ಲಾ ನಾನ್ ಮಾಡಿಸ್ತೀನಿ ಅಂತ ಹೇಳಿ ಅವಳು ನನ್ ಬೈಸಿಪ್ಸ್ ತೋರಿಸ್ತೀನಿ ಇರೋ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾಳೆ. ಅವ್ನ್ಗ ನಗು ಬಂದ್ಬಿಡ್ತು. ನಿನ್ ಕೈ ಒಳ್ಳೆ ಒಡೆದೋಗಿರೋ ಸೌದೆ ಇದ್ದಂಗಿದೆ, ಇದೆಲ್ಲ ನೀನ್ ಬೈಸಿಪ್ಸ್ ತೋರ್ಸೋದ್ ರೀತಿನ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲೇ ಅವ್ನಿಗೆ ಈ ಸೀಣ್ಕೆ ಬಂದ್ಬಿಡುತ್ತೆ. ಅಕ್ಷಿ ಅಂತ ಇರ್ತಾನೆ. ಓಕೆ ಇವಳಿಗೆ ಅನ್ಸ್ಬಿಡ್ತು ಅವ್ನಿಗೆ ಕೋಲ್ಡ್ ಆಗ್ಬಿಡಿದೆ, ಮೈ ಹುಷಾರಿಲ್ಲ ಅಂತ. ಸೊ ನೆಕ್ಸ್ಟ್ ಈ ಪಿಟಿ ಪೀರಿಯಡ್ ಮುಗಿಸ್ಕೊಂಡು ಕ್ಲಾಸ್ ಹೋಗೋಷ್ಟರಲ್ಲಿ ಈ ಮೇಡಮ್ ಮೆಡಿಕಲ್ ರೂಮ್ ಇಂದ ಒಂದು ಈ ಫೀವರ್ ಟೆಸ್ಟ್ ಮಾಡ್ತಾರಲ್ಲ, ಟೆಂಪರೇಚರ್ ಟೆಸ್ಟ್ ಮಾಡ್ತಾರಲ್ವಾ, ಆ ಡಿವೈಸ್ ನ ತಗೊಂಡ್ ಬಂದು ಗಂಟೆಗೂ ಅವ್ನಿಗೆ ಟೆಸ್ಟ್ ಮಾಡಿ ನೋಡ್ತಾ ಇರ್ತಾಳೆ. ಫ್ಯಾನ್ಗಳಂದ್ರೆ ಅಷ್ಟ್ ಮಾತ್ರ ಇರೋದಿಲ್ವಾ ಪ್ರೀತಿ. ಆದ್ರೆ ಈ ಸತಿ ಮತ್ತೆ ಟೆಸ್ಟ್ ಮಾಡಕ್ಕೆ ಅಂತ ಹೋದಾಗ ಹೀರೋ ಟಕ್ ಅಂತ ಏನೋ ಅಡ್ಡ ಇಡ್ತಾನೆ. ಇವಳು ಏನದು, ಏನಕ್ಕೆ ಅದನ್ನ ಅಡ್ಡ ಇಟ್ಟೆ ಅಂತ ಕೇಳಿದಾಗ, ಏನಿಲ್ಲ ಇದ್ರಲ್ಲಿ ನನ್ನ ಫೋಟೋ ಜೊತೆಗೆ ಆಟೋಗ್ರಾಫ್ಸ್ ಎಲ್ಲ ಇದೆ, ಇದನ್ನ ಕ್ಲಾಸ್ ಅಲ್ಲಿ ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾನೆ. ಇವಳ್ಗ ಸಖತ್ ಆಶ್ಚರ್ಯ. ಸ್ಟಾರ್ಟಿಂಗ್ ಯಾವಾಗ ಇವ್ನ ನೋಡಿದ್ನೋ ಅವಾಗಿಂದ ಇವ್ನ ಹತ್ರ ಒಂದು ಆಟೋಗ್ರಾಫ್ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ಲು. ಮಾರ್ಸತಿ ಕೇಳಿ ಕೂಡ ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಇನ್ ಕೇಳಿದ್ರೆ ಎಲ್ಲಿ ಬೈತಾನೋ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟಿದ್ಲಲ್ವಾ. ಇವಾಗ ಅವನೇ ಕೊಟ್ಟಿರೋದ್ರಿಂದ ಸಖತ್ ಖುಷಿ ಆಗೋಯ್ತು. ಸರಿ ಆಯ್ತು, ನಾನು ಎಲ್ಲರಿಗೂ ಹಂಚ್ಬಿಡ್ತೀನಿ ಅಂತ ಹೇಳಿ ಅದನ್ನ ತಗೊಂಡ್ ಹೋಗ್ತಾಳೆ. ಆದ್ರೆ ಎಲ್ಲರಿಗೂ ಹಂಚ್ತಾ ಇರ್ಬೇಕಾದ್ರೆ ಶೆನ್ಸೆಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಅವನು ನಮ್ ತರ ಒಂದ್ ನಾರ್ಮಲ್ ಬಾಯ್ ತಾನೆ, ಅವನಿಗೆ ಮಾತ್ರ ಏನ್ ಅಷ್ಟೊಂದು ಓವರ್ ಆಗಿ ಬಿಲ್ಡಪ್ ಕೊಡ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತ್ಕೊಂಡಿದ್ದ. ಇನ್ನು ಹೇಳ್ಬೇಕಂದ್ರೆ ಲೈಟ್ ಆಗಿ ಜಲಸ ಕೂಡ ಫೀಲ್ ಆಗ್ತಾ ಇರ್ತಾನೆ. ನಮ್ ಹೀರೋ ಇಲ್ಲಿ ಬರೋದಕ್ಕೂ ಮುಂಚೆ ಇವನ ತಾನೆ ಸ್ವಲ್ಪ ಫೇಮಸ್ ಆಗಿದ್ದು. ಆದ್ರೆ ಇವಾಗ ಏನಕ್ಕೆ ಎಲ್ಲರೂ ಅವನ ಹತ್ರ ಹೊಗಳ್ತಾ ಇದಾರೆ ಅಂತ ಅವ್ನಿಗೆ ಟೆನ್ಷನ್ ಆಗೋದು. ಈ ತರ ಮಾತಾಡ್ತಾ ಇದ್ರೆ ಹೀರೋಗ್ ಒಂದ್ ಕಡೆ ಸಖತ್ ಕೋಪ ಬರ್ತಾ ಇರುತ್ತೆ. ಯಾವನ್ ಸುಮ್ನೆ ನನ್ಗೆ ಭಯ ಕೊಡ್ತಿದ್ದಾನೆ ಅಂತ. ಆದ್ರೆ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ. ಅವಳ ಭಯಕ್ಕೆ ಶುರು ಮಾಡಿದ್ಲು. ಏನ್ ಅನ್ಕೊಂಡಿದ್ಯಾ ನೀನು, ಈ ತರ ಒಂದು ಫೇಮಸ್ ಆಕ್ಟರ್ದು ಆಟೋಗ್ರಾಫ್ಸ್ ಬೇಕು ಅಂತ ಹೇಳಿ ಹುಡುಗಿರೆಲ್ಲ ಎಷ್ಟು ಹಾರಾಡ್ತಾರೆ ಗೊತ್ತಾ, ಅಂತದ್ರಲ್ಲಿ ಅವನೇ ಕೊಡ್ತಾ ಇದ್ದಾನೆ ಅಂದ್ರೆ ನೀನ್ ಅವನಿಗೆಲ್ಲ ಮಾತಾಡ್ತಾ ಇದೀಯ ಅಂತ ಒಂದ್ ಕಡೆ ನಮ್ ಹೀರೋನ ಹೊಗಳ್ಕೊಂಡು ಈ ಕಡೆ ಶೆನ್ಸನ ಕೂಡ ಬೈತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಮ್ ಹೀರೋಗೆ ಸ್ವಲ್ಪ ಸಂತೋಷನೇ. ಒಳಗಡೆ ಪರವಾಗಿಲ್ಲ ನನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಕೊಂತಾರೆ ಅಂತ. ಇದ್ರೂ ಅದನ್ನ ಮುಖದಲ್ಲಿ ಓವರ್ ಆಗಿ ಎಕ್ಸ್ಪ್ರೆಸ್ ಎಲ್ಲ ಮಾಡೋದಿಲ್ಲ. ಒಳಗಡೆ ನಾಚಿಕೆ ಪಟ್ಕೊಂಡು ಸಂತೋಷ ಪಡ್ತಾ ಇರ್ತಾನೆ. ಈಗ ನಮ್ ಹೀರೋ ಕೊಟ್ಟಿದ್ದಷ್ಟು ಫೋಟೋನೆಲ್ಲಾನು ಎಲ್ಲರಿಗೂ ಹಂಚ್ಬಿಟ್ಲು. ಅವಳ ಹತ್ರ ಇರೋದೇ ಒಂದು. ಈಗ ಇದ್ರಲ್ಲಿ ಅವ್ರ ಫ್ರೆಂಡ್ಗೆ ಒಬ್ಳು ಆನ್ಲೈನ್ ಫ್ರೆಂಡ್ ಇದ್ಲಲ್ಲ ಈ ಅಂತ, ಅವ್ಳಿಗೆ ಕೂಡ ಕೊಡ್ಬೇಕಲ್ವಾ. ಅವ್ಳಿಗಿನ ಆಟೋಗ್ರಾಫ್ ಕೇಳಿದ್ಲಲ್ಲ, ಹೆಂಗ್ ಕೊಡೋದು, ನನ್ನ ಹತ್ರ ಇರೋದೇ ಒಂದು, ನಾನು ಇದನ್ನ ನಾನೇ ಇಟ್ಕೋಬೇಕಾ, ಅವಳಿಗೆ ಕೊಡ್ಬೇಕಾ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಬೀಳ್ತಾಳೆ. ಅಷ್ಟೇ ಅಲ್ಲ ನಮ್ ಹೀರೋನ ಕೂಡ ಬಾಯ್ ಬಿಟ್ಟು ಕೇಳ್ಬಿಟ್ಲು, ದಯವಿಟ್ಟು ಇದ್ರೆ ನನ್ನ
ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳಿಗೆ ಒಂದೇ ಒಂದು ಆಟೋಗ್ರಾಫ್ ಬೇಕು, ಇನ್ನು ಒಂದೇ ಒಂದಿದ್ರೆ ಕೊಡ್ತೀಯ, ಒಂದು ಫೋಟೋ ಇದ್ರೆ ಕೊಡ್ತೀಯ ಅಂತಂದ್ರೆ ನಮ್ ಹೀರೋ ನಾನೇನು ಆಟೋಗ್ರಾಫ್ ಫ್ಯಾಕ್ಟ್ರಿನ ಇಟ್ಕೊಂಡಿದೀನಿ, ಕೇಳ್ದಾಗಲ್ಲ ಒಂದೊಂದು ಕೊಡ್ತಾ ಇರೋದಕ್ಕೆ, ಅಷ್ಟೇ ಇದಕ್ ಮೇಲೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟ. ಪಾಪ ಅವಳಿಗೆ ಬೇಜಾರಾಗೋಯ್ತು, ನಿನ್ನ ಹತ್ರ ಇರ್ದೆ ತಾನೆ ಅದನ್ನ ಕೊಟ್ಕೋ ಹೋಗು ಅಂತ ಬೇರೆ ಹೇಳ್ಬಿಟ್ಟ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತು ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡ್ಕೊಂಡಿದ್ದ, ಆದ್ರೆ ಈಗ ಸಡನ್ ಆಗಿ ಏನಕ್ಕೆ ಈ ತರ ರೂಡ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ. ಅದಾದ್ಮೇಲೆ ಸ್ಕೂಲ್ ಮುಗಿಸ್ಕೊಂಡು ನಮ್ ಹೀರೋ ಅವ್ನ ಪಾಡ್ಗ ಅವನು ಕಾರ್ ಹತ್ರ ಹೋಗ್ತಾನ. ಕಾರ್ ಹತ್ತಕ್ಕೆ ಸರಿ ಅವ್ನಿಗೆ ಲಾಸ್ಟ್ ಆಗಿ ಬಾಯಾದ್ರೂ ಹೇಳೋಣ ಅಂತ ಹೇಳಿ ಇವಳು ಓಡೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಕಾರ್ ಹತ್ಬಿಟ್ಟ. ನಮ್ ಹೀರೋ ಕಾರ್ ಹತ್ತದ್ಮೇಲೆ ಆ ಕಾರಲ್ಲಿ ಕುತ್ಕೊಂಡಿರೋ ಶಾರ್ಕ್ ಕೇಳ್ತಾನೆ, ಏಯ್ ಈ ಹುಡುಗಿ 2 ಸತಿ ನಿನ್ನ ಅಟ್ಯಾಕ್ ಮಾಡಿದ್ಲಲ್ಲ, ಅಂದ್ರೆ ಒಂದ್ಸತಿ ರಿಪೋರ್ಟರ್ಸ್ ಹತ್ತಿಂದ ಕಾಪಾಡಿದ್ಲು, ಪ್ಲೋಟ್ರಿ ಫಾರ್ಮ್ ಗೆ ಕರ್ಕೊಂಡೋಗಿ ಬಾತ್ಕೊಳಿಗಳೆಲ್ಲ ನಿನ್ ಮೇಲೆ ಬಿಟ್ಟಿದ್ಲು, 2ನೇ ಸರ್ತಿ ನಿನ್ನ ಸ್ಮ್ಯಾಕ್ ಹಾಕಿ ಒಡದ್ಲು. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ ಅಂದಾಗ, ಆ ಹುಡ್ಗಿನೇ ಇದು ನಮ್ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾಳೆ, ಸಾರಿ ಅವ್ರ ಸ್ಕೂಲ್ಗೆ ನಾನ್ ಜಾಯ್ನ್ ಆಗಿದ್ದೀನಿ, ಅಷ್ಟೇ ಅಲ್ಲದೆ ನಮ್ ಕ್ಲಾಸು ನನ್ ಡೆಸ್ಕ್ ಮೇಟ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಶಾರ್ಕು ಏನೋನಪ್ಪ ವಿಧಿಯಲ್ಲಿ ದೇವ್ರು ನಿಮ್ಮಿಬ್ರಿಗೆ ಏನ್ ಬರ್ದಿದಾರೋ ಏನೋ ಅಂತ ಶಾರ್ಕ್ ಅನ್ಕೊಂಡು ಅವ್ನ ಪಾಡ್ಕೊಂಡು ಕಾರ್ ಎತ್ಕೊಂಡು ಹೊಟ್ಟೋದ. ಈ ಕಡೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಅಂತ ಇದ್ಲಲ್ಲ ಆನ್ಲೈನ್ ಫ್ರೆಂಡ್, ಆ ಹುಡ್ಗಿಗೆ ಒಂದು ಮೆಸೇಜ್ ನ ಹಾಕ್ತಾ ಇದ್ದಾಳೆ, ಈ ತರ ಹೀರೋದು ಆಟೋಗ್ರಾಫ್ ಸಿಕ್ತು, ನಿಮ್ ಅಡ್ರೆಸ್ಗೆ ನಾನು ಪೋಸ್ಟ್ ಮಾಡಿದೀನಿ ಅಂತ. ಅದಾದ್ಮೇಲೆ ಅವಳು ಕೂಡ ಮನೆಗೆ ಬಂದ್ಬಿಡ್ತಾಳೆ. ಅವ್ಳ ಪಾಡ್ಗಳು ಮನೆಗೆ ಬಂದು ಗಾರ್ಡನ್ ಅಲ್ಲಿರೋ ಬೆಕ್ಕು ಜೊತೆ ಆಟಾಡ್ಕೊಂತಾ ಇರ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋರ್ ಮನೆಯಿಂದ ಕೆಳಗಡೆ ಬರ್ತಾನೆ. ಈ ಗಾರ್ಬೇಜ್ ಕವರ್ ಏನೋ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಟ್ಟು ಅವ್ನ ಪಾಡ್ಗೆ ಅವನು ಹೊರಟೋದ. ಇಲ್ಲಿ ಕೂಡ ಅಷ್ಟು ಅವ್ರಿಬ್ರು ನೋಡ್ಕೊಂಡಿರೋದಿಲ್ಲ. ಅವ್ನ ಪಾಡ್ಗೆ ಅವ್ನ ಮೇಲೆ ಓದೋನು ಓದ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಫ್ರೆಶ್ ಆಗ್ಬೇಕು ಅಂತ ಹೇಳಿ ಸ್ನಾನಕ್ಕೆ ಹೋಗಿರ್ತಾನೆ. ಇಲ್ಲಿ ಹೀರೋಯಿನ್ ಕೂಡ ಇನ್ನು ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿಲ್ಲ. ಆದ್ರೆ ಅಷ್ಟ್ರಲ್ಲಿ ಅವರಮ್ಮ ಟಕ ಅಂತ ಬಕೆಟ್ಸ್ ನ ತಗೊಂಡ್ ಬಂದು ಈ ಶಿಂಕ್ ಇಂದ ನೀರೆಲ್ಲ ತುಂಬಿಸಿ ಇಡು ಅಂತ ಹೇಳ್ತಾ ಇದಾರೆ. ಇವಳಿಗೆ ಅರ್ಥ ಆಗಿಲ್ಲ ಯಾಕಮ್ಮ ಈ ತರ ಹೇಳ್ತಿದಾರೆ, ಯಾವಾಗೂ ಹೇಳ್ದೆ ಅಂತ. ಆತರ ತುಂಬಿಸಿ ಇಡ್ತಾ ಇರ್ಬೇಕಾದ್ರೆ ಟ್ಯಾಪ್ ಅಲ್ಲಿ ಟಪ್ ಅಂತ ನೀರ್ ಆಫ್ ಆಗೋಯ್ತು. ಇನ್ನು ಇಲ್ಲಿ ನಮ್ ಹೀರೋಯಿನ್ ಅವ್ರ ಮನೆಯಲ್ಲಿ ಟ್ಯಾಪ್ ಅಲ್ಲಿ ನೀರ್ ಆಫ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮೇಲೆ ನಮ್ ಹೀರೋ ಮೇಲೆ ಕೂಡ ಆಫ್ ಆಗುತ್ತಲ್ವಾ. ಅವನು ತಲೆ ಚೆನ್ನಾಗಿ ಶಾಂಪೂಲ ತಿಕ್ಕೊಂಡಿದ್ದಾನೆ, ಈಗ ನೀರ್ ಬರ್ತಾ ಇಲ್ಲ. ಅಲ್ಲರೂ 2-3 ಟ್ಯಾಪ್ ಅಲ್ಲಿ ಅವನು ತಿರ್ಗಿಸಿ ನೋಡಿದ ನೀರೇ ಬರ್ತಾ ಇಲ್ಲ. ಏನ್ ವಿಷಯ ಅಂತ ಹೇಳಿ ಶಾರ್ಕ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಸ್ನಾನಕ್ ಬಂದೆ ಕಣೋ, ನೀರ್ ನಿಂತೋಗ್ಬಿಡ್ತು ಅಂತ ಹೇಳಿದ್ರೆ ಶಾರ್ಕ್ ಹೇಳ್ತಾನೆ, ಹೌದು ನಾನ್ ಕೂಡ ಅದೇ ಅವತಾರದಲ್ಲೇ ನಿಂತ್ಕೊಂಡಿದ್ದೀನಿ, ನಮ್ಮ ಮನೇಲೂ ನೀರ್ ಬರ್ತಾ ಇಲ್ಲ, ನೀರ್ ನಿಂತೋಗ್ಬಿಟ್ಟಿದೆ ಅಂತ. ಏನ್ ಇಶ್ಯೂ ಸ್ವಲ್ಪ ಕೇಳು ಅಂದಾಗ ಸರಿ ಇರೋ ಮನೆ ಓನರ್ ಗೆ ಕಾಲ್ ಮಾಡ್ತೀನಿ ಅಂತ ನಮ್ ಹೀರೋಯಿನ್ ಅವ್ರ ಅಮ್ಮಗೆ ಶಾರ್ಕ್ ಕಾಲ್ ಮಾಡಿರೋದು. ಇಲ್ಲಿ ಇನ್ನೊಂದ್ ವಿಷಯ ಏನಂದ್ರೆ ನಮ್ ಹೀರೋನೇ ಆ ಮನೇಲಿ ಇರೋದು ಅಂತ ಹೇಳಿ ಶಾರ್ಕ್ ಕೂಡ ಹೇಳಿಲ್ಲ, ಶಾರ್ಕ್ ಆ ಮನೇಲಿ ಇರೋದು ಅನ್ನೋ ತರ ಮಾತಾಡ್ತಾ ಇರ್ತಾನೆ. ಈ ತರ ಸ್ನಾನಕ್ ಬಂದೆ ನೀರ್ ನಿಂತೋಗ್ಬಿಟ್ಟಿದೆ, ಯಾಕೆ ನೀರ್ ನಿಂತೋಯ್ತು, ನೀರ್ ಆನ್ ಮಾಡಿ ಅಂತ ಕೇಳ್ತಾ ಇದ್ರೆ ಅವ್ರು ಹೇಳ್ತಾರೆ, ಆಲ್ರೆಡಿ ನಮ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರಲ್ವಾಪ, ರೋಡ್ ರೆನೋವೇಷನ್ ಏನೋ ನಡೀತಿದ್ಯಂತೆ, ಸೊ ಇವತ್ತು ನೀರ್ ಬರೋದಿರ, ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ ಗೆ ಕೂಡ ನೀರ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಓ ಹೌದಾ, ಸಾರಿ ಮೇಡಮ್ ನಾನು ಮೆಸೇಜ್ ನ ನೋಡ್ಕೊಂಡಿಲ್ಲ, ಈಗ ನೀರ್ ಇಲ್ವಲ್ಲ ನನ್ನ ಹತ್ರ ಅಂದಾಗ, ಊನಪ್ಪ ನಾನ ಮೆಸೇಜ್ ನೋಡ್ಬಿಟ್ಟು ಹುಷಾರಾಗಿ ಸ್ವಲ್ಪ ನೀರ್ನ ಎತ್ತಿಟ್ಕೊಂಡಿದ್ದೆ, ನಿಮ್ಗೊಂದ್ 2 ಬಕೆಟ್ ನೀರ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಿನ್ ಯಾರನ್ನ ಉಪಯೋಗ ಮಾಡ್ಕೊಂತಾರ ಅವ್ರಮ್ಮ ನಮ್ ಹೀರೋಯಿನ್ ತಾನೆ, ಬಾಮ್ಮ ನೀರ್ ಎತ್ಕೊಂಡು ಕೊಡು ಬಾಮ್ಮ ಅಂದಾಗ ಅವಳವ್ರಮ್ಮನ ಬೈಕೊಂಡು ಬಕೆಟ್ ಅನ್ನ ತಗೊಂಡೋಗಿ ಮುಂದ್ಗಡೆ ಇಡ್ತಾಳೆ. ಅಲ್ಲಿ ನಮ್ ಹೀರೋ ಅಷ್ಟರಲ್ಲೇ ಆ ಟವಲ್ ಅಲ್ಲಿ ಮೇಲಕ್ಕೆ ಶಾಂಪೂನೆಲ್ಲ ಹೊರಿಸ್ಕೊಂಡು ಬರೀ ಟವಲ್ ಮಾತ್ರ ಸುತ್ಕೊಂಡಿರ್ತಾನೆ ಅಷ್ಟೇ. ಇವಳ ಬಕೆಟ್ ಎತ್ಕೊಂಡ್ ಬಂದ್ ಇಟ್ಬಿಟ್ಟು ಕಾಲಿಂಗ್ ಬೆಲ್ ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾನೆ ಇರ್ತಾಳೆ. ಇನ್ನೊಂದ್ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ ಕಾಲಿಂಗ್ ಬೆಲ್ ಕಿತ್ಕೊಂಡ್ ಬಂದ್ಬಿಡ್ಬೇಕು, ಅಥವಾ ಸೌಂಡ್ ಗೆ ಒಳಗಡೆ ಇರೋರ್ಗೆ ಮೆಂಟಲ್ ಬಂದ್ಬಿಡ್ಬೇಕು, ಆ ತರ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಾ ಇರ್ತಾಳೆ. ಹೀರೋಗೆ ಟೆನ್ಷನ್ ಆಗೋಯ್ತು, ಯಾರಿದು ಕಾಮನ್ ಸೆನ್ಸ್ ಇಲ್ದೆ ಅವಾಗ ಅಂತ. ಅದ್ರಲ್ಲಿ ತುಂಬಾ ಹೊತ್ತು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರೆ ನಮ್ ಹೀರೋ ಬೇರೆ ಡೋರ್ ಓಪನ್ ಮಾಡಿಲ್ವಾ, ಮತ್ತೆ ಅವಳು ಕಣ್ಣ ಎತ್ಕೊಂಡೋಗಿ ಡೋರ್ ಅಲ್ಲಿ ಇಟ್ಬಿಟ್ಟು ನೋಡಕ್ಕೆ ಶುರು ಮಾಡಿದ್ಲು. ಈಗ ಫೋನ್ ಅಲ್ಲಿ ನೋಡ್ತಾ ಇದ್ರೆ ಮತ್ತೆ ಅವಳು ಚಿಕ್ಕದಾಗೆ ಕಾಣಿಸ್ತಾಳೆ, ಯಾರೋ ಚಿಕ್ಕ ಹುಡುಗಿ ಅಂತಾನೆ ನಮ್ ಹೀರೋನು ಅನ್ಕೊಂಡಿರೋದು, ಅವಳ ಮುಖ ಬೇರೆ ಕಾಣಿಸ್ತಾ ಇಲ್ಲ. ಸರಿ ಸತಿ ಹೋಗಿ ನೋಡೋಣ, ಅವ್ರನ್ನ ಬೈದ್ ಬಿಡ್ಬೇಕು ಅಂತ ಹೇಳಿ ಆ ಬಾತ್ರೂಮ್ ಇಂದ ಸ್ವಲ್ಪ ಫೋರ್ಸ್ ಆಗಿ ಮೂವ್ ಆಗಕ್ಕೆ ಟ್ರೈ ಮಾಡ್ತಾನೆ. ಆ ಟೈಮಲ್ಲೇ ಪಾಪ ಅವ್ನ ಕಾಲ್ಗೆ ತಗಲ್ಬಿಡ್ತು ಏಟು. ಪ್ರತಿ ಸತಿ ಇವ್ನ್ಗೆ ಏನಾದ್ರೂ ಒಂದು ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸೊ ಸ್ಪೀಡ್ ಆಗಿ ಅವ್ನಿಗೆ ಇಲ್ಲಿಂದ ಹೋಗಕ್ಕೂ ಆಗ್ತಾ ಇಲ್ಲ. ಯಾರು ಅಂತ ಕೇಳ್ತಾ ಇದ್ರೆ ಇವನ್ ವಾಶ್ರೂಮ್ ಅಲ್ಲಿ ಮಾತಾಡಿದ್ರೆ ಡೋರ್ ಆಚೆ ಕಡೆ ಇರೋ ಹುಡುಗಿಗೆ ಹೆಂಗ್ ಕೇಳಿಸುತ್ತೆ. ಅವಳು ಇನ್ನೂ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಿದ್ದಾಳೆ, ಡೋರ್ ಓಪನ್ ಮಾಡಿ ಅಂತ. ನಮ್ ಹೀರೋನ ಇದಕ್ ಮೇಲೆ ನಾನು ಇತರ ಇದ್ರೆ ಆಗೋದಿಲ್ಲ, ಈ ಸತಿ ಬೈದ್ ಬಿಡೋಣ ಅಂತ ಹೇಳಿ ಡೈರೆಕ್ಟ್ ಆಗಿ ಹೋಗಿ ಡೋರ್ ನ ಕೂಡ ಓಪನ್ ಮಾಡ್ಬಿಟ್ಟ. ಅಲ್ಲಿ ಒಬ್ರಿಗೊಬ್ರು ನೋಡ್ಕೊಂಡು ಸಖತ್ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ನಮ್ ಹೀರೋಯಿನ್ ಅನ್ಕೊಂಡಿದ್ದು ಅವ್ನ್ ಇನ್ನೂ ಒಂದು 30+ ಇಯರ್ಸ್ ಇರೋ ಅಂಕಲ್ ಅಂತ. ನಮ್ ಹೀರೋಯಿನ್ ಅನ್ಕೊಂಡಿದ್ದ ಇವಳು ಯಾವ್ದೋ ಚಿಕ್ಕ ಹುಡುಗಿ ಅಂತ. ಕ್ಯಾಮ್ರಾನಲ್ಲಿ ನೋಡ್ತಾ ಇದ್ರೆ ಇಷ್ಟೇ ತಾನೇ ಕಾಣಿಸ್ತಾ ಇದ್ದು, ಯಾವ್ದೋ ಚಿಕ್ಕ ಹುಡುಗಿ ಅಂತ. ಈ ತರ ಡೈರೆಕ್ಟ್ ಆಗಿ ಒಬ್ರು ನೋಡ್ಕೊಂಡು ಸಖತ್ ಶಾಕ್ ಆಗ್ಬಿಟ್ರು. ಅಂದ್ರೆ ಇಲ್ಲಿ ಇವ್ರಿಗೆ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ನಾವು ಬರೀ ಡೆಸ್ಕ್ ಮೇಟ್ಸ್ ಮಾತ್ರ ಅಲ್ಲ, ನೇಬರ್ ಮೇಟ್ಸ್ ಅಂತ ಕೂಡ. ಸ್ಕೂಲ್ ಅಲ್ಲಿ ಇವ್ರಿಗೆ ಲವ್ ಹೆಂಗ್ ಡೆವಲಪ್ ಆಗುತ್ತೋ, ಇಲ್ಲಿ ನೇಬರ್ಶಿಪ್ ಅಲ್ಲಿ ಅವ್ರಿಗೆ ಹೆಂಗ್ ಲವ್ ಡೆವಲಪ್ ಆಗುತ್ತೋ ಗೊತ್ತಿಲ್ಲ. ಮುಖ್ಯವಾಗಿ ನಮ್ ಹೀರೋಗೆ ಅವಳ ಕಾಟ ಸ್ಕೂಲ್ ಅಲ್ಲಿ ಮಾತ್ರ ಅಂತ ನೋಡಿದ್ರೆ ಈಗ ಪಕ್ಕದಲ್ಲಿ ಕೂಡ ಬಂದ್ಬಿಡ್ತಾ ಅಂತ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಸೊ ಇವ್ರ ಮಧ್ಯೆ ಇನ್ನು ಏನೆಲ್ಲ ನಡೆಯುತ್ತೆ ಅಂತ ತುಂಬಾನೇ ಕಾಮಿಡಿಯಾಗಿ, ತುಂಬಾನೇ ಕ್ಯೂಟ್ ಆಗಿ, ಸ್ವೀಟ್ ಆಗಿ ತೋರಿಸಿರ್ತಾರೆ. ಇನ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಬಗ್ಗೆ, ಹೀರೋ ಸ್ಕೂಲ್ ಬಂದಿದ್ದಾನೆ ಅಂತಾನೆ ಅವಳಿಗೆ ಸಖತ್ ಸಂತೋಷ, ಡೆಸ್ಕ್ ಮೇಟ್ ಅನ್ನೋದು ಡಬಲ್ ಸಂತೋಷ, ಈಗ ನಮ್ ಮನೆಯಲ್ಲೇ ಇದಾನೆ ಅನ್ನೋದು ಅವಳಿಗೆ ಇನ್ನಷ್ಟು ಜಾಸ್ತಿ ಸಂತೋಷ. ಸೊ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಫನ್ನಿಯಾಗಿ ಕೂಡ ಇರುತ್ತೆ, ಸೊ ಮಿಸ್ ಮಾಡ್ಕೋಬಿಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ಮುಖ್ಯವಾಗಿ ದಯವಿಟ್ಟು ನೀವು ಎಕ್ಸಿಟ್ ಆಗೋದಕ್ಕೂ ಮುಂಚೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೂಡ ತುಂಬಾನೇ ಎಂಕರೇಜಿಂಗ್ ಆಗೂ ಇರುತ್ತೆ. ಸೊ ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.